The next, another dignitaries on the dais is Dr. Subramanya Sharma. Subramanya Sharma ji is himself a dynamic person. Students friends. He is a grandson of late Dr. Surapalli Radhakrishna, former President of India, and he is a grandson of Dr. B.B. Giri, former Vice President of India. Not only this, he is a chairman and managing director of Sudiksha Group of Companies. Sudiksha Group of Companies is a group of companies regarding healthcare, pharmacy manufacturing, diagnostics, entertainment, aviation, dairy farming, information technology, and so on and so on. And he is with us today. I request Dr. Subramanya Sharma ji to say something to our friends. Friends, life ಅಲ್ಲಿ ಆರ್ಡಿನರಿಯಾಗಿ, ಹುಳ ಆಗಿ, ಕ್ರಿಮಿಯಾಗಿ, ಕೀಟವಾಗಿ, ಕಸವಾಗಿ, ರಾಡಿಯಾಗಿ ಬದುಕುವುದು, ಬದುಕಿದ್ರೆ ಬಹದ್ದೂರಿಯಾಗಿ ಬದುಕಿದ್ರೆ ಬದುಕಲೇಬಹುದು. And you are all students and you are the future of Frederick. This particular function has been organized with the specific intention that this person, Govindacharya, who is here, is the person who has actually thought and conceptualized the wonderful modern superpower India. He thought of it and he has created, inspired a lot of youngsters to take on the job, and today we are fortunate that he is here. But concept and idea itself is not sufficient. Taking on the challenges head on is the job of the youngster. ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಬೆಂಗಳೂರಲ್ಲಿ, ಬಾಂಬೆನಲ್ಲಿ, ನ್ಯೂಯಾರ್ಕಲ್ಲಿರೋರು ಮಾತ್ರ ಎಂಜಾಯ್ ಮಾಡಬೇಕಾಗಿರಲ್ಲ, ಕಂಫರ್ಟ್ ಮಾಡಬೇಕಾಗಿರಲ್ಲ. ಈ ಭಾಗದ ಜನ ಕೂಡ ನೀವು ಎಂಜಾಯ್ ಮಾಡಬೇಕು, ನೀವು ಕಂಫರ್ಟ್ ಇರಬೇಕು, ನೀವು ಲಕ್ಸುರಿ ಇರಬೇಕು, ನೀವು ಸೂಪರ್ ಪವರ್ ಆಗಬೇಕು, ನೀವು ಎಕ್ಸ್ಟ್ರಾರ್ಡಿನರಿ ಆಗಬೇಕು, ಎಕ್ಸೆಪ್ಷನಲಿ ಗ್ರೇಟ್ ಆಗಬೇಕು. ಅಂಥದಕ್ಕೆ ಒಂದು ಮಾಡೆಲ್ ಬೇಕು, ಒಂದು ರೋಲ್ ಮಾಡಲ್ ಬೇಕು, ಒಂದು ಇನ್ಸ್ಪಿರೇಷನ್ ಬೇಕು. ಅವ್ರು ಯಾರು ಅಂತಂದರೆ ಈಗ ಮಾತಾಡ್ತಾರಲ್ಲ, ಡಾಕ್ಟರ್ ಸುಬ್ರಹ್ಮಣ್ಯ ಶರ್ಮಾ ಯಂಗ್ಸ್ಟರ್. ನೋಡಿ, ಅವ್ರ ಯಂಗ್ಸ್ಟರು, ಬಟ್ he has got two doctorates from Harvard University, which is the ultimate parameter. Economics ಅಲ್ಲಿ, law ಅಲ್ಲಿ, ಎರಡರಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿ ಎಂಟ್ರಿ ಮಾಡಿದ್ರೆ ಲೈಫಲ್ಲಿ ಅಲ್ಟಿಮೇಟ್ ಅಚೀವ್ಮೆಂಟ್ ಎಂಟ್ರಿ. He has done 2 doctorates and he has done his MBA from IIM Ahmedabad, which is a premier institution for management. And much more than everything, he is the grandson of the President of India, who was a spiritual giant, a political master, a great teacher for the country, Dr. Sarvepalli Radhakrishnan, ಅವರ ಮೊಮ್ಮಗ, ಡಾಕ್ಟರ್ B.B. Giri ಅವರ ಮೊಮ್ಮಗ ಅಂತ ಹೆಸರು ಹೇಳ್ಕೊಂಡು ಅದನ್ನು ಅವರು ಕ್ಯಾಪಿಟಲೈಸ್ ಮಾಡ್ಕೊಳ್ಳಿಲ್ಲ, ಅದನ್ನ ಮಾಡ್ಕೊಳ್ಳಿಲ್ಲ, ಕಷ್ಟಪಟ್ಟು ಸ್ಟಡಿ ಮಾಡಿದ್ರು. ಯುವರ್ ಸ್ಟೂಡೆಂಟ್ಸ್, ಯುವರ್ ಬಿಸ್ನೆಸ್ ಇಸ್ ಟು ಸ್ಟಡಿ, ಮೈಂಡ್ ಯುವರ್ ಬಿಸ್ನೆಸ್, ಸ್ಟಡಿ ಅಂಡ್ ಸ್ಟಡಿ, ಬಿ ಸ್ಟಡಿ. And once you start studying, you will reach the peak. ನೋಡಿ, ಅವರು ಸ್ಟಡಿ ಮಾಡಿಕೊಂಡು, ನಾನು ಶ್ರೀಮಂತನ ಮಗ, ಸಾಹುಕಾರನ ಮಗ, ನಮ್ಮಪ್ಪ ಕಾಂಟ್ರಾಕ್ಟ್ರು, ನಮ್ಮಪ್ಪ ಮಿನಿಸ್ಟ್ರು ಅಂದ್ಕೊಂಡು ನೆವರ್. ಸ್ಟಡಿ ಮಾಡಬೇಕು, ಡಿಸ್ಟಿಂಕ್ಷನ್ ಮಾಡಬೇಕು, ಬೆಸ್ಟ್ ಇನ್ಸ್ಟಿಟ್ಯೂಷನ್ನು, ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ನು, ವರ್ಲ್ಡ್ ಫೇಮಸ್ ಇನ್ಸ್ಟಿಟ್ಯೂಷನ್ನು, ಅಲ್ಲಿ PhD ಮಾಡಬೇಕು, MBA ಮಾಡಬೇಕು, ಬೆಸ್ಟ್. ಆ್ಯಂಡ್ ಅಲ್ಲೆಲ್ಲೋ ಹೋಗಿ ದುಡ್ಡು ಮಾಡೋದಲ್ಲ. ವಿತ್ ಹಾರ್ವರ್ಡಲ್ಲಿ ಇದ್ರು, ಅಮೆರಿಕಾದಲ್ಲಿ ಕೆಲಸ ಮಾಡಿ, ನಥಿಂಗ್ ಡೂಯಿಂಗ್ ಬಟ್ ಬಿಲ್ಡ್ ಮೈ ಕಂಟ್ರಿ, ಮೈ ಪೀಪಲ್, ಲವ್ ಫಾರ್ ದಿ ಕಂಟ್ರಿ. ವ್ಯಾಲೆಂಟೈನ್ಸ್ ಡೇ ಅಂತಂದರೆ ಕೆಲಸಕ್ಕೆ ಬರುತ್ತಂತ ವ್ಯಾಲೆಂಟೈನ್ ಅಲ್ಲ, ಮೈ ಲವ್ ಫಾರ್ ಮೈ ಕಂಟ್ರಿ, ದಟ್ ಇಸ್ ವ್ಯಾಲೆಂಟೈನ್ಸ್ ಡೇ. I love my country, I love my parents, I love my teachers, I love my college, I love my village, I love Hubli, I love Dharwad. ಇದಿಲ್ಲ ಅಂದ್ರೆ ದಿನಸಿ ಯಾವ ಸಿಂಗಲ್ ಅವ್ರು ಇದ್ದಿದ್ದವು. ಅದೇನು ಲವ್ ಮಾಡ್ತಿದ್ರಿ, ಇದು ದೇಶ ಲವ್ ಮಾಡಿ ಫಸ್ಟ್. ಬಿಲ್ಡ್ ಇಂಡಿಯಾ, ಬಿಲ್ಡ್ ಸೂಪರ್ ಪವರ್ ಇಂಡಿಯಾ. ತಲೆ ಎತ್ತು ನಡೆಯತಕ್ಕಂಥ ವಿದ್ಯಾರ್ಥಿಗಳು ಬೇಕಾಗಿದೆ ಈ ದೇಶಕ್ಕೆ. ಅಂಡ್ ಟುಡೇಸ್ ಫಂಕ್ಷನ್ ಗಿವ್ಸ್ ಎ ಕ್ಲೇರಿಯನ್ ಕಾಲ್ ಫಾರ್ ಆಲ್ ದಿ ಯಂಗ್ಸ್ಟರ್ಸ್. ನಾನು ಧೌಳಗಿ ಅವರಿಗೆ ಹೇಳಿದೆ, ಎಲ್ಲರೂ ಸೆಂಟ್ರಲಲ್ಲಿ ಆ ದೊಡ್ಡವ್ರನ್ನ ಕರೆ ಮಾಡೋಣ ಅಂತ. ಆಮೇಲೆ ಅವ್ರಿಗೆ ಹೇಳಿದ್ರು, ಇಲ್ಲ,
we have to build the country and this message should go to the youngsters. ಅದಕ್ಕೆ ಸ್ಟೂಡೆಂಟ್ಸು ನೀವು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಅದಕ್ಕೆ ಅಂತಂದರೆ ಪ್ರಪಂಚ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ. ನನ್ನ ದೇಶದಂಥ ದೇಶ ಇಲ್ಲ ತಿಳ್ಕೊಳ್ಳಿ. ಈ ದೇಶಕ್ಕೆ ಯಂಗ್ಸ್ಟರ್ಸ್ ಬೇಕಾಗಿದ್ದಾರೆ. ಎಂಥವ್ರು ಡೈನಮಿಕ್, ವೈಬ್ರೆಂಟ್, ರೇಡಿಯಂಟ್, ಅಚೀವ್ಮೆಂಟ್, ಅಕಾಂಪ್ಲಿಷ್ಮೆಂಟ್ ಓರಿಯೆಂಟೆಡ್ ಲೈಕ್ ಸುಬ್ರಹ್ಮಣ್ಯ ಶರ್ಮಾ. ಪ್ಲೀಸ್ ಕಮ್ ಸರ್. Sudiksha Group of Industries are the huge industries. Thousands of crores of rupees worth of Chernobyl Industries. He is the chairman and managing director. 6 ವರ್ಷ ಹಿಂದ್ಗಡೆ ಹುಬ್ಬಳ್ಳಿಯಲ್ಲಿ ಅವರು ಮೆಡಿಕಲ್ ಆಫೀಸರ್ ಆಗಿ ಕಂಪನಿಗೆ ನೌಕರಿ ಮಾಡಿ ಹೋಗಿದ್ದಾರೆ. Thank you. First and foremost, I don't know what sometimes stops you. ನಾನು ಚೆನ್ನಾಗಿ ಮಾತಾಡ್ತೀನಿ, ಆದರೆ ಫಸ್ಟ್ ಟೈಮ್ ಮಾತಾಡಲಿಕ್ಕೆ ಯೋಚನೆ ಮಾಡ್ತೀನಿ. ಯಾಕಂದರೆ ನಾನು ಕಂಡ ಭಾರತ ಇವತ್ತು ನಾನು ಏನಕ್ಕಿದ್ದೀನಿ ಅಂತ ನಾನು ನಿಜ ಹೇಳಬೇಕು ಅಂದರೆ, ಈ ಇನ್ವಿಟೇಷನ್ ಎಲ್ಲರಿಗೂ ಹೋಗಿದೆ, ನನಗೂ ಹೇಳಿದ್ರು ನೀವು 14ನೇ ತಾರೀಕು ಬಿಜಾಪುರಲ್ಲಿ ಇರಬೇಕಾಯ್ತು, ಆದರೆ ಇವಾಗ ಹುಬ್ಳಿಲಿ ಇದ್ವಿ. ನಾನಂದರೆ ಬಿಜಾಪುರಲ್ಲಿ ಇರಬೇಕು ಅನ್ನೋದು ಯಾರೋ ಮದುವೆ ಇದೆ, ಅವ್ರಿಗೆ ಕರೆಯೋಳೆ ಬಂದಿತ್ತು. ನಾನು ಹುಬ್ಳಿಲಿ ಇದ್ದೀನಿ, ನೀವು ಯಾರು ಡಿಸೈಡ್ ಮಾಡೋಕ್ಕೆ ಅಂತ. ಇಲ್ಲ ಅಂತ ಅವಳಿಗೆ ಅವರು ನಿಮ್ಮ ಹೆಸರು ಹಾಕಿದ್ದಾರೆ, ನಮಗೆ ಇನ್ವಿಟೇಷನ್ ಬಂದಿದ್ದಾರೆ, ನಾನು ಇನ್ನೂ ನನಗೆ ಬಂದಿಲ್ಲ. ಆಮೇಲೆ ಮೊನ್ನೆ ಅವರು ವಾಟ್ಸಪ್ಪಲ್ಲಿ ಬಂದಿದ್ದು, ಅದರಲ್ಲಿ ನಮ್ಮ ಭೀಷ್ಮ ಪಿತಾಮಹ, ನನ್ನ ಗುರು, ತಂದೆ ಸಮಾನ ಅಂತ ಅವ್ರ ಹೆಸರು ಹೇಳೋಷ್ಟು ಧೈರ್ಯ ನಮಗಿಲ್ಲ. ಆದರೂ ನಾವೆಲ್ಲ ಶಾರ್ಟಾಗಿ AMR ಗುರುಗಳು ಅಂತ ಹೇಳಿ. ನಾನು ನಿಮ್ಮ ಸ್ಟೂಡೆಂಟ್ಸ್ ರೆಪ್ರೆಸೆಂಟೇಟಿವ್. ಆಗಿಂದ ತುಂಬ ಜನ ಮಕ್ಕಳು ಹೊರಗೆ ಹೋಗಿ ಬರ್ತಾ ಇದ್ದೀರಿ, ಒಳಗೆ ಹೋಗ್ತಾ ಇದ್ದೀರಿ, ತುಂಬ ಮಾತಾಡ್ತಾ ಇದ್ದೀರಿ. ನಾನು ನಿಮ್ಮ ಪರವಾಗಿ ಇಲ್ಲಿ ಕೂತಿದ್ದೀನಿ. ದೊಡ್ಡವರು ಫ್ರೆಂಟಾಗಿಲ್ಲ, ನಾನು ಇನ್ನೂ ದೊಡ್ಡವನಾಗಿಲ್ಲ. ನಾನು ಜೀವನ ಪರ್ಯಂತ ಮಗುವಾಗೇ ಸ್ಟೂಡೆಂಟಾಗೇ ಇರ್ತೀನಿ. ನಾನೊಂದು ಚಿಕ್ಕದಾಗಿ ನನ್ನ ಪಯಣ ನಾನು ನಿಮ್ಗೆ ಹೇಳಬೇಕು ಅಂತ ಆಸೆ ಪಡ್ತೀನಿ. ಯಾಕಂದರೆ ಇಷ್ಟು ಜನ ಈ ವೇದಿಕೆಯಲ್ಲಿ ಕೂತು ಅವ್ರ ಹೆಸರು ಹೇಳೋಷ್ಟು ಧೈರ್ಯನೂ ಇಲ್ಲ, ಅವರಷ್ಟು ಸಾಧನೆಯೂ ನಾನು ಮಾಡಿಲ್ಲ, ಮಾಡ್ತೀನಿ ಅನ್ನೋ ಧೈರ್ಯ ಕೂಡ ಇನ್ನೂ ಬಾಯಿಗೆ ಬರ್ತಾ ಇಲ್ಲ. ಆದರೆ ಇವ್ರ ಮಧ್ಯದಲ್ಲಿ ನಮ್ಮನ್ನು ಅತಿಥಿಯಾಗಿ ಕೂರಿಸಿದ್ದೀರಿ ಅಂದರೆ ಅದು ದೊಡ್ಡ ವಿಷಯ. If it is an inspiration for all of you, I just give you a story. I started my life. I born in a small township of Tamil Nadu. ಭಾರತದಲ್ಲಿ ಅವತ್ತು ನಾನು ಹುಟ್ಟಿದಾಗ ಯಾರಿಗೂ ಗೊತ್ತಿಲ್ಲ ನಾನು ರಾಧಾಕೃಷ್ಣನ ಮೊಮ್ಮಗ ಅಂತ. ನನಗೇ ಗೊತ್ತಿರಲಿಲ್ಲ. ನನ್ನ ಒಂದು ಪ್ರಪಂಚದ ಒಂದು ಸಾಧನೆ ಮಾಡಿದ್ದೆ ನಾನು 2 ವರ್ಷ ಇದ್ದಾಗ. ಡಾಕ್ಟರ್ ರಾಧಾಕೃಷ್ಣನ್ ಅವರು ದೇಶನ ಅಗಲಿದಾಗ ನಮ್ಮ ತಾಯಿ ನನ್ನನ್ನು ಎತ್ಕೊಂಡು ಅವ್ರ ಪಕ್ಕ ನಿಂತಾಗ ಮಿಸಸ್ ಗಾಂಧಿ ಅವರು ಬಂದು ಆ ಫೋಟೋ ಹಿಡಿದಾಗ ಹಿಂದೂ ಹೆಡ್ಲೈನ್ಸ್ ಆದೆ. ಅವತ್ತೇ 2 ವರ್ಷಕ್ಕೆ ನಾನು ಭಾರತದಲ್ಲಿ ಹಿಂದೂ ಪೇಪರ್, ದೊಡ್ಡ ಪೇಪರ್, ಆ ಪೇಪರ್ಗೆ ಹೆಡ್ಲೈನ್ ಸ್ಟೋರಿ ಆಗಿದೆ. ಸೊ ಇದೇ ಜೀವನದ ಸಾಧನೆನ ಅಂತ ಅನ್ನಿಸ್ತು. ಅಲ್ಲಿಂದ ಬಂದಾಗ ಒಂದು ಪಯಣದಲ್ಲಿ ಓದಬೇಕಾದ್ರೆ ಎಲ್ಲ ವಿದ್ಯಾರ್ಥಿಗಳು ಹೇಳ್ತೀನಿ, ನಮ್ಮ ಗುರುಜಿ ಹೇಳ್ದಂಗೆ ಓದು ಅನ್ನೋದು ನಾಲೆಡ್ಜ್ಗೆ ಮಾತ್ರ ಅಂತ. ಯಾಕಂದ್ರೆ ಅಲ್ಲಿ ಕೂತಾಗ ನನಗೆ ಬೋರಿಂಗ್ ಅನ್ಸೋದು. ಯಾವುದೇ ಲೆಕ್ಚರ್ ಕೊಟ್ಟಾಗ ಯಾರೇ ಇದು ಓದು ಅಂತಾರೆ, 100ಕ್ಕೆ 100 ತೆಗಿ ಅಂತಾರೆ. ಯಾರೇ ಇದು ನಮ್ಮ ಆಟ ಆಡಕ್ಕೆ ಬಿಡ್ತಾ ಇಲ್ಲ, ಕ್ರಿಕೆಟ್ ಆಡಕ್ಕೆ ಬಿಡಲ್ಲ. ಯಾಕಂದರೆ ಅಪ್ಪಾಜಿ ಹೊಡಿಯೋರು. ನಮ್ಮಲ್ಲಿ 99 ಮಾರ್ಕ್ ಬಂದರೆ ನಮ್ಮನ್ನು ಪನಿಷ್ ಮಾಡೋರು ಮನೆಯಲ್ಲಿ. 100 ಮಾರ್ಕ್ಸ್ ತೆಗಿಬೇಕಾಗಿತ್ತು. ಅಪ್ಪ 4ನೇ ಕ್ಲಾಸು 6ನೇ ಕ್ಲಾಸ್ ನಾನು ಓದೋಕ್ಕೆ ಅರ್ಹರಲ್ಲ ಅಂತ ಡಬಲ್ ಪ್ರಮೋಷನ್ ಕೊಟ್ಬಿಟ್ರು. 2 ಸರಿನೂ 100 ಔಟ್ ಆಫ್ 100 ತೆಗೆದೆ. ಯಾಕಂದರೆ ಅಪ್ಪ ಕೈಲಿ ಓದೇ ತಿನ್ನಬಾರ್ದು ಅಂತ, ನಾನೇನೋ ಸಾಧನೆ ಮಾಡಬೇಕು ಅಂತ. ತುಂಬ ಕಿರಿಯ ವಯಸ್ಸಿನಲ್ಲೇ 10th ಪಾಸಾಗಿ ಕಾಲೇಜಿಗೆ ಬಂದೆ. ಕಾಲೇಜಲ್ಲಿ ಪಕ್ಕದಲ್ಲಿ ಒಬ್ಬರು ಸ್ನೇಹಿತರು ಕೂತಾರೆ, ಡಾಕ್ಟರ್ ಸೆಲ್ವರಾಜ್ ಅಂತ. ಇಂಥವ್ರ ಜೊತೆ ಇರಬೇಕು ತುಂಬ ಕಷ್ಟ. ಯಾಕಂದರೆ ಅಪ್ಪಾಜಿ ಏನೋ ಉದ್ಧಾರ ಆಗ್ತೀಯಪ್ಪ ಅಂತ ಕಾಲೇಜ್ ಸೇರಿಸಿ NCCಯಲ್ಲೂ ಸೇರಿಸ್ಬಿಟ್ರು. ಇವ್ರು ನನಗೆ ಪನಿಷ್ಮೆಂಟ್ ಕೊಟ್ಟಿದ್ದೆ ಜಾಸ್ತಿ. ಈಗ ಪಕ್ಕದಲ್ಲಿ ಕೂತ್ಕೊಂಡು ಶರ್ಮಾಜಿ ಅಂತಾರೆ. ಅವತ್ತು ನನ್ನ ಕೈಲಿ ಫ್ರಾಕ್ ಜಂಪೆಲ್ಲ ಮಾಡಿಸೋರು. ಸರಿ, ಇವತ್ತು ಕೂರಿಸಿ ನಮಗೆ ಪಾಪ, ನಾನು ಟಿಪಿಕಲ್ ಸೌತ್ ಇಂಡಿಯನ್ ಬ್ರಾಹ್ಮಿನ್ ಫ್ಯಾಮಿಲಿ ಹುಡ್ದವ. ನನಗೆ ಸಾಂಬಾರು ಊಟ ಬಿಟ್ಟರೆ ಆಗಲ್ಲ. ಇವರು NCC ಕ್ಯಾಂಪ್ ಕರ್ಕೊಂಡೋಗಿ ಹುಳಿ ನೀರಿನಲ್ಲಿರುತ್ತೆ, ಚಾಯ್ ಅಂದರೆ ಮೇಲ್ಗಡೆ ನೀರಿರುತ್ತೆ, ಒಳ್ಳೆ ಕಲರ್ ಮಾತ್ರ ಚಾಯ್ ಇರುತ್ತೆ, ಇದೆಲ್ಲ ಕುಡಿಸಿ ನಮಗೆ ಟ್ರೈನಿಂಗ್ ಕೊಟ್ಟರು. ಮಣ್ಣೆಲ್ಲ ಆಡಿಸಿ ನಮ್ಮ ಬಟ್ಟೆ ನಾವು ಒಗೆಯೋವಂಥ ಅಭ್ಯಾಸ ಇರಲಿಲ್ಲ. ಇಲ್ಲಿ ಇವರೆಲ್ಲ ಮಾಡಿಸೋದು. ಇವ್ರು ಯಾರಪ್ಪ ಇವರು? ಸರಿ ಅಪ್ಪ, ಇವರು ತಪ್ಪಿಸ್ಕೊಂಡೆ ದೇಶ ಬಿಟ್ಟು ಹೋಗುವ ಅಂಥೇಳಿ. ಅವಾಗ ಮನೇಲಿ ಆರ್ಥಿಕ ಸಿಚುವೇಶನ್ ತುಂಬ ಕಷ್ಟ ಆಯಿತು. ಓದು ಮುಗೀತಾ ಇದ್ದಂಗೆ ನಾವು ಕೆಲಸಕ್ಕೆ ಹೋಗ್ಬೇಕು, ಓದು ಮುಗೀತಾ ಇರಬೇಕು. ಯಾಕಂದರೆ ಹೊಟ್ಟೆ ಹಸುವು ನಮಗೆಲ್ಲ ಒಂದು ಜಾಗದಲ್ಲಿ ನೋಡಿ, ಚಿಕ್ಕ ವಯಸ್ಸಿಂದ ಭಯ ಅನ್ನೋದು ಒಂದು ಇದಿರಲಿದೆ.
ಓದು ಮುಗಿದ ಮೇಲೆ ನಾವು ಕೆಲಸಕ್ಕೆ ಹೋಗ್ಬೇಕು. ಒಂದು 900 ಜನ ಇರೋ ಒಂದು ದಿನಕ್ಕೆ ನನ್ನ ಅಭ್ಯಾಸ ಏನಂದರೆ, ಚಿಕ್ಕ ವಯಸ್ಸಿಂದಾನೆ ಸಮ್ಮರ್ ಹಾಲಿಡೇಸಲ್ಲಿ ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತಾ ಇದ್ದೆ. ಯಾಕಂದರೆ ಫಿಯರ್ ಸೈಕೋಸಿಸ್ ಹೋಗಬೇಕು, ಫಿಯರ್ ಆಫ್ ಫೇಲ್ಯೂರ್ ಹೋಗಬೇಕು. ಸೋಲು ನಾನು ಇಷ್ಟು ದಿನದಲ್ಲಿ ಸೋಲು ಅಂತ ಭಯದಲ್ಲೇ ನಂಬರ್ 1 ಆಗಿದ್ದೆ. ಅಚೀವ್ಮೆಂಟ್ ಮಾಡಬೇಕು ಅಂತಿರ್ಲಿಲ್ಲ ಅಲ್ಲಿವರೆಗೂ. ನಿಜ ಹೇಳ್ತಾ ಇದ್ದೀನಿ, ಅವತ್ತುವರೆಗೂ ಅಚೀವ್ಮೆಂಟ್ ಮಾಡಲಿಕ್ಕೆ ಅಂತಲ್ಲ, ಭಯದಲ್ಲಿ ಗೆಲ್ಲುವಲೇಬೇಕು ಅನ್ನೋ ಒಂದು ಕಾಲಘಟ್ಟದಲ್ಲಿ ನಾನು ಓಡ್ತಾ ಇದ್ದಾಗ ಎಲ್ಲ ಜಗತ್ತರು ಬಂದು ಕೆಲಸಕ್ಕೆ ಬಂದಾಗ ಯಾರು ಹೇಳಿದ್ರು, ನಮ್ಮ ಮನೆಯಲ್ಲಿ ಒಂದು ರೂಲ್ ಇದೆ, ಯಾರ ಹೆಸರು ಹೇಳಬಾರ್ದು ಅಂತ. ಇದು ಯಾವ್ದು? ಓದಿದ್ವಿ, ಕೆಲಸಕ್ಕೆ ಹೋಗಿ ಯಾರನ್ನ ಕೇಳೋದ್ರೆ ಆರ್ಥಿಕವಾಗಿ ನೀವು ಕಮ್ಮಿ ಇದ್ದೀರಿ, ನಿಮ್ಮನ್ನು ಯಾರು ರೆಕಮೆಂಡ್ ಮಾಡಲ್ಲ ಅಂತ ಎಷ್ಟೋ ಜನ ಬಂದು ಹೇಳ್ತಾರೆ ಇವತ್ತು ಕೆಲಸ ಬೇಕು. ಸರಿ, ಕೆಲಸಕ್ಕೆ ಹೋದ್ವಿ, ಆರ್ಥಿಕವಾಗಿ ದುಡ್ಡಿಲ್ಲ, ಕೆಲಸ ಅಂತೂ ಆಗಲೇಬೇಕು. ನಮ್ಮ ಅದೃಷ್ಟವೋ ದುರದೃಷ್ಟವೋ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಸಿಕ್ತು. ಒಂದು 800 ಜನ ಕೆಲಸ ಮಾಡೋ ಜಾಗದಲ್ಲಿ ಕೆಲಸಕ್ಕೆ ಸಿಕ್ತು. ಅದು ಏನು, ಬೇರೆ ಜಾಗಕ್ಕೆ ಹೋಗಿ, ಅದು ಯಾವ ಪ್ರಾಂತ ಅಂದರೆ ಗೋವಾ. ನಮಗೆ ಯಾವ ಒಳ್ಳೆ ಅಭ್ಯಾಸಗಳು ಇರೋದಿಲ್ಲ ಅಂತ ನನಗೆ ಬೋರಿಂಗ್ ಪ್ಲೇಸ್ ಆಗೋದು. ಆವಾಗ ನನಗೆ ಗೊತ್ತಿಲ್ಲದಂಥ ಒಂದು ಯೋಗ ಕಲಿತಾ ಇದೆ. ಅದಕ್ಕೆ ಇವಾಗ ಯೋಗಿ ದೇವರಾಜ್ ಅವ್ರ ಪರಿಚಯ ಆಗಿದ್ದಾರೆ. ಅದೇನು ಅಂದರೆ ರೂಮಲ್ಲಿ ಹೋಗಿ ಕೂತ್ಕೊಂಡು ಮುಗಿಸ್ಕೊಂಡು ಕೂತಿರೋದು. ಯಾಕಂದ್ರೆ ಇನ್ನೇನು ಕೆಲಸ ಇಲ್ಲ. ಈ ಗೌರ್ಮೆಂಟ್ ಕೆಲಸ ಎಂಥದ್ದು ಅಂದರೆ 12ವರೆಗೆ ಬರ್ತದೆ ಆಫೀಸು, 3 ಗಂಟೆಗೆ ಬಾಗ್ಲಾಕೊಂಡು ಹೋಗ್ಬಿಡ್ತಾರೆ. ಬ್ಯಾಲೆನ್ಸ್ ಟೈಮ್ ಏನು ಮಾಡೋದು? 6 ತಿಂಗಳು ಕೆಲಸ ಮಾಡಿ ರಿಸೈನ್ ಮಾಡಿಬಿಟ್ಟೆ. ಇಡೀ ಫ್ಯಾಮಿಲಿಯಲ್ಲೇ ನಮ್ಮನ್ನು ಮೋಸ್ಟ್ ಅನ್ಟಚಬಲ್ ಅಂತ ಹೇಳ್ಬಿಟ್ರು. ಏನಕ್ಕೆ ಅಂದರೆ ಸರ್ಕಾರ ಕೆಲಸ ಬಿಟ್ಬಿಟ್ಟಲ್ಲಪ್ಪ, ಬ್ರಾಹ್ಮಣ ಬೇರೆ, ರಿಸರ್ವೇಷನಿಂದ ಬಂದೆ, 800-900 ಜನ ಇರೋ ಕಾಲದಲ್ಲಿ ಹೊಡೆದು ಬಂದೆ, ನಾವೆಲ್ಲ ಹೆಮ್ಮೆಗೆ ಹೇಳ್ಕೋಣ ಅನ್ಕೊಂಡು. ಅದರಲ್ಲಿ ಒಂದು ವ್ಯಕ್ತಿ ನಾನು ಕಂಡ ನನ್ನ ರೋಲ್ ಮಾಡೋದು ಇವತ್ತಿಲ್ಲ ನನ್ನ ಜೊತೆ, ನನ್ನ ತಂದೆಯವರು. ಅವರೊಬ್ಬರು ಕರೆದು ಹೇಳಿದ್ರು, ಇವತ್ತು ಗೊತ್ತಾಯ್ತಾ ನೀನು ನನ್ನ ಮಗ ಅಂತ. ಯಾಕಪ್ಪ ಅಂದೆ, 6 ತಿಂಗಳು ಹೆಂಗಪ್ಪ ನೀವು ಲೈಫ್ ವೇಸ್ಟ್ ಮಾಡ್ತಾ? ನಮ್ಮಮ್ಮ, ನಿಮ್ಮ ಮಗನ ನೀವು ಹಾಳು ಮಾಡ್ಬಿಟ್ರಿ, ಕತೆ ಮುಗಿದ್ರು. ಅವಾಗ ಒಂದು ಬೇರೆ ಕೆಲಸ ಚಾಯ್ಸ್ ಮಾಡಿದೆ, ಸೇಲ್ಸಲ್ಲಿ ಹೋದೆ. ಅವಾಗ IIM ಅಲ್ಲಿ ಉತ್ತೀರ್ಣರಾಗಿದ್ವಿ. IIM ಅಲ್ಲಿ ಓದ್ಬೇಕಾದ್ರೂ ಅಷ್ಟೇ, ಅವಾಗಲೂ ಹೊಟ್ಟೆ ಹಸು. ಇದು ಒಂದು ವಿಚಿತ್ರ ಸಂಘಟನೆ. ಏನಂದರೆ ಇದರಲ್ಲಿ ಯಾಕೆಂದರೆ 3 ವಿಷಯ ಇಲ್ಲಿ ಬಂದಿತ್ತು. ಆದರೆ ನಾನು ಹೇಗೆ ಕೋರಿಲೇಟ್ ಅನ್ಕೊಂಡೆ. ಒಂದು ಬಂದು ಭಕ್ತಿ, ಯೋಗ ಆ್ಯಂಡ್ ನ್ಯಾಷನಲಿಸಮ್. ಭಕ್ತಿ ಅನ್ನೋದು ಜೊತೆಗಿರೋರು, ಅಧ್ಯಾಪಕರು, ತಾಯಿ ತಂದೆ. ಇದು ಬಾಯಲ್ಲಿ ಹೇಳೋದಕ್ಕಿಂತ ಇವತ್ತು ಅನುಭೂತಿ ಆಗ್ತಾ ಇದೆ. ಅವತ್ತು ಅಲ್ಲಿ ಕೂತಿದ್ದಾಗ ನನಗೆ ಗೊತ್ತಾಗ್ತಾ ಇಲ್ಲ, ಇವತ್ತಿಲ್ಲಿ ಅನುಭೂತಿ ಆಗ್ತಾ ಇದೆ. ನಾವು ಕೆಲಸ ಬಿಟ್ಟು ಒಂದು ಸಣ್ಣ ಕೆಲಸಕ್ಕೆ ಬಂದು ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಬೇರೆ ಪ್ರಾಂತಕ್ಕೆ ಹೋಗಬೇಕು. ಏನೋ ಒಂದು ಮಾಡ್ತಾ ಇದ್ದ ನನ್ನ ಮಗ ಅಂತ ನಮ್ಮ ಮನೇಲಿ ಎಲ್ಲರೂ ಸರೆಂಡರ್ ಆದರು. ನಮ್ಮ ಅಪ್ಪಾಜಿ ಹೇಳಿದ್ರು, ಯು ಆರ್ ಮೇಡ್ ಫಾರ್ ಸಮಥಿಂಗ್ ಇನ್ ಲೈಫ್. ಎಲ್ಲಾನು ಸಾಧನೆ ಮಾಡಿದ್ಯಾ, ನಿನ್ನ ಜೀವನದಲ್ಲಿ ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಂಡ. ಸೊ ಐ ಸ್ಟಾರ್ಟೆಡ್ ಮೈ ಕೆರಿಯರ್. ನಾನು ಹೇಳ್ತೀನಿ, ಹುಟ್ಟಿದ್ದು ಜನ್ಮಭೂಮಿ ತಮಿಳುನಾಡು, ಅದೇ ಕರ್ಮಭೂಮಿ ಕರ್ನಾಟಕ. ಐ ರಿಯಲಿ ಸ್ಟಾರ್ಟೆಡ್ ಮೈ ಕೆರಿಯರ್ ಇನ್ ಹುಬ್ಳಿ. ಸೊ ಇಲ್ಲಿ ಕೆನರಾ ಲಾಡ್ಜ್ ಅಂತಿದೆ. ಇವತ್ತು ಅಲ್ಲಿ ಹೋಗಿ ಸಾವುಕಾರನ ಕೇಳ್ಬೋದು, ರೂಮ್ ನಂಬರ್ 70. ಇವತ್ತಿಗೆ ರೂಮ್ ನಂಬರ್ 107 ಕೊಟ್ಟಿದ್ದಾರೆ. ಅಲ್ಲಿ ರೂಮ್ ನಂಬರ್ 70. ನನ್ನ ರೂಮಲ್ಲಿ ಅಲ್ಲಿ ಹೋದರೆ ಒಂಥರ ಗುಹೆ ಥರ ಇರ್ತಾಯಿರ್ತಾರೆ, ಒಳಗಡೆ ಹೋಗಿ ಕೂತ್ಕೋಬೇಕು, ಕ್ಲಾಸ್ ಮುಗಿಸ್ಬೇಕು. ಇಷ್ಟು ಒಂದು ಜೀವನದಲ್ಲಿ ಬಂದು ಒಬ್ಬರು ಹುಬ್ಳಿಯಲ್ಲಿ ಬಂದು ಬೆಳಗಾಮಲ್ಲಿ ಅವತ್ತು ಗಣೇಶ್ ಚೌತಿ ಇಲ್ಲಿ ಕೆಲಸ ನಡೆಯಲ್ಲ 15 ದಿನ. ಅವಾಗ ಒಂದು ದೊಡ್ಡ ವ್ಯಕ್ತಿ ನನಗೆ ಪರಿಚಯ ಆದರು. ಏನಪ್ಪ, ಏನು ಸಾಧನೆ ಮಾಡಬೇಕು ಸರ್? ದುಡ್ಡು ಬೇಕು ಸರ್. ಇದೇನ ಸಾಧನೆ? ಹೌದು ಸರ್, ವಿದ್ಯಾ ಟೈಮಲ್ಲಿ ನಂಬರ್ 1 ವಿದ್ಯಾರ್ಥಿ ಅದೇ. ಅಪ್ಪನಿಗೆ ಒಳ್ಳೆ ಮಗನ ಆಗಬೇಕು ಅಂದರೆ ಆರ್ಥಿಕವಾಗಿ ಮನೆ ಇರಬೇಕು. ಇಷ್ಟು ದೊಡ್ಡ ಫ್ಯಾಮಿಲಿಯಿಂದ ಬಂದು ಬಾಡಿಗೆ ಮನೇಲಿದ್ದೀವಿ, ಎಲ್ಲ ಕಳ್ಕೊಂಬಿಟ್ಟಿದ್ದೀವಿ. ಸಾಧನೆ ಬೇಕು, ತಾಯಿಗೆ ಒಳ್ಳೆ ಮನೆ ಬೇಕು. ಸೊ ಅವ್ರು ಹೇಳಿದ್ರು, ಒಂದು ದೇಶಕ್ಕೆ ಹೋಗ್ತೀಯಪ್ಪ, ಬೇರೆ ದೇಶಕ್ಕೆ ಕೆಲಸ ಸಿಗುತ್ತೆ ಸರ್, ಆಫ್ರಿಕಾ ಆದರೂ ಕಳಿಸಿ ಸರ್. ನನ್ನ ದುರಂತ ಏನು ಅಂದರೆ ಕೆನ್ಯಾ ಕಳಿಸೋದು. ನಾನು ಕೇಳಿದ್ದೆ ತಮಾಷೆಗೆ, ನಾನು ಯಾಕೆ ಅಮೆರಿಕ ಕೇಳಬಾರ್ದಾಗಿತ್ತು. ಆಫ್ರಿಕಾ ಅಂದರೆ ಕೆನ್ಯಾ ಕಳಿಸ್ಬಿಟ್ರು. ಇಡೀ ಭೂಪ್ರಪಂಚವನ್ನು 1000 ಬಾರಿ ಸುತ್ತಿದ್ದೀನಿ. ವರ್ಲ್ಡ್ಸ್ಗೆ ಗಿನ್ನಿಸ್ ರೆಕಾರ್ಡ್ ತಗೊಂಡು ಯಂಗೆಸ್ಟ್ CEO ಆಫ್ ದ ವರ್ಲ್ಡ್ ಆಗಿ ನಾನು ಪ್ರಪಂಚದ 27 years 8 monthsಗೆ. ಅವತ್ತು ನನ್ನ ಸಂಬಳ ಎಷ್ಟು ಗೊತ್ತಾ? ಹುಬ್ಳಿಯಲ್ಲಿ ಜೀವನ ಸ್ಟಾರ್ಟ್ ಮಾಡಿದಾಗ ನನ್ನ ಸಂಬಳ 6000. ಅಲ್ಲಿಂದ 8 ವರ್ಷ ಪಯಣದಲ್ಲಿ ನನ್ನ ಸಂಬಳ, ಯು ವಿಲ್ ಆಲ್ ಬಿ ಅಸ್ಟಾನಿಶ್ಡ್. ಆವತ್ತಿಗೆ
14 ಲಕ್ಷ ತಿಂಗಳಿಗೆ ಸಂಬಳ. 53 ಕೋಟಿಗೆ ಶೇರ್ಸ್ ಕೊಟ್ಟಿದ್ರು. ಒಂದು ವರ್ಷಕ್ಕೆ 53 ಕೋಟಿಗೆ ಶೇರ್ಸ್ ಕೊಟ್ಟಿದ್ರು. ಒಂದು ಬ್ರಾಹ್ಮಣ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಇಲ್ಲಿ ಬರಲಿಕ್ಕೆ ಅಂತ ಒಂದೇ ಕಂಡೀಷನ್ ಇದ್ದಿದ್ದು 22 ತಾಸು ಕೆಲಸ ಮಾಡಬೇಕು ಅಂತ. ಇವತ್ತು 22 ತಾಸೇ ಕೆಲಸ ಮಾಡ್ತೀನಿ. ಬಂದ ಮೇಲೆ ನನ್ನ ತಂದೆಯವರಿಗೆ ಒಂದು ಕೊರತೆ ಕಾಣಿಸ್ತು. ಎಲ್ಲ ಇತ್ತು, ನೇಮ್, ಫೇಮ್, ಮನಿ, ಬಿಲ್ಡಿಂಗ್ಗಳಾಯಿತು, ಕಾರ್ಗಳಾಯಿತು, ಎಲ್ಲ ಆಯಿತು. ಒಂದಿನ ತಂದೆ ನೋಡಕ್ಕೆ ಬಂದಾಗ ತಂದೆಗೆ ಅವ್ರ ಮಗ ಬೇಕಾಗಿತ್ತು. ಆ ಒಂದು ದೊಡ್ಡ ಪೋಸ್ಟ್ನ ರಿಸೈನ್ ಮಾಡಿದೆ. ನಮ್ಮ ಚೇರ್ಮನ್ ಕರೆ ಹೇಳಿದ್ರು, ಯಾರಾದ್ರೂ ಹುಚ್ಚ ಈ ಥರ ಕೆಲಸ ಬಿಡ್ತಾರ ಅಂತ. ಏನಕ್ಕಪ್ಪ ಹೋಗ್ತೀಯ ಅಂತ. ನಾನು ಮದುವೆ ಮಾಡ್ಕೋಬೇಕು ಸರ್, 30 years ಆಯಿತು. ಅವ್ರವ್ರು ಮದುವೆ ಮಾಡ್ಕೊಂಡು ಸಿಂಗಾಪುರ್ಗೆ ಬಂದ್ಬಿಡಪ್ಪ. ಇಲ್ಲ, ನನ್ನ ತಂದೆ ತಾಯಿ ನೋಡ್ಕೊಳ್ಳೋ ಅಂತ ಒಂದು ಒಳ್ಳೆ ಅರ್ಧಾಂಗಿನ ಮಾಡಿಕೊಂಡು ನಾನು ಅವ್ರ ಜೊತೆ ಲೈಫ್ ಸೆಟ್ಲ್ ಆಗಬೇಕಂತಿದ್ದೀನಿ. ಅವಳು ಬೆಂಗಳೂರು ಬಿಟ್ಕೊಂಡು ತುಂಬ ಆರ್ಥಿಕವಾದ ಒಂದು ಫ್ಯಾಮಿಲಿಯಿಂದ ಬಂದು ಡಬಲ್ ಗೋಲ್ಡ್ ಮೆಡಲ್ ಲಿಸ್ಟ್ ತಗೊಂಡು ಆಕೆ ಇವತ್ತು ಉನ್ನತ ಸ್ಥಾನದಲ್ಲಿರುವಂಥ ಕಂಪನಿಯಲ್ಲಿ ಕೆಲಸ ಮಾಡ್ತಾ ನನ್ನ ಧರ್ಮಪತ್ನಿ ನಿನ್ನೆ ಬೆಳಗ್ಗೆ ಕೂಡ ಗುರುಜಿಗೆ ಹೇಳ್ತಾರೆ, ನನ್ನ ಟೂತ್ ಬ್ರಷ್ ಬೇಕು, ನನ್ನ ಸೋಪ್ ಬೇಕಾದ್ರೂ ಕೂಡ ನಾನು ಹೊರಡಕ್ಕೆ ಮುಂಚೆ ಎಲ್ಲ ಪ್ಯಾಕ್ ಮಾಡಿಟ್ಟು ತನ್ನ ಗಂಡನ ಸಾಧನೆಗೋಸ್ಕರ ಸಪೋರ್ಟ್ ಮಾಡೋಂಥ ಅರ್ಧಾಂಗಿನಿ ಸಿಕ್ಕಿರೋಂಥದ್ದು ನನ್ನ ಸೌಭಾಗ್ಯ. ಇವನು ಇಲ್ಲಿ ಬರಬೇಕಾದ್ರೆ ನನಗಿಂತ ನನ್ನನ್ನು ಅರ್ಥ ಮಾಡ್ಕೊಂಡಂಥ ಒಂದು ಮಗು, ಅದೇ ಸುದೀಕ್ಷಾ. ಅವಳು ನನಗೆ ಇವತ್ತು 9ನೇ ಕ್ಲಾಸ್ ಇದ್ದಾರೆ. ಪಪ್ಪ, ನೀನು ನನಗೆ ಟೈಮ್ ಕೊಡೋದ್ರೆ ಏನೂ ಆಗಲ್ಲಪ್ಪ. ಐ ಹ್ಯಾವ್ ರೆಡ್ ಡಿಸ್ಕವರಿ ಆಫ್ ಇಂಡಿಯಾ. ಜವಾಹರ್ಲಾಲ್ ನೆಹರು ಅವರು ಜೈಲಲ್ಲಿದ್ದ 14 ವರ್ಷ ಅವ್ರ ಮಗಳಿಗೆ ಬರೆದಂಥ ಕಾವ್ಯಗಳಿದೆ. ನೀನು ನನಗೆ ಬಂದಾಗ ನೀನು ಯಾರ್ಯಾರು ಮೀಟ್ ಮಾಡಿದೆ, ನಿನ್ನ ಎಕ್ಸ್ಪೀರಿಯನ್ಸ್ ಹೇಳು, ಅದೇ ನನಗೆ ಪಾಠ ಅಂತ. ಆಕೆ ನನ್ನ ತಂದೆಯನ್ನು ಬಿಟ್ಟು ಇವಾಗ ನನ್ನ ಮಗಳಿಗೆ ಕೇವಲ 15 ನಿಮಿಷ ಒಂದಿನ ಕೊಡೋಕ್ಕೆ ನನಗೆ ಟೈಮ್ ಸಿಗ್ತಾ ಇಲ್ಲ. ಇವತ್ತು ಅದಕ್ಕಿಂತ ದೊಡ್ಡ ವಿಷಯ ಏನಂದರೆ 22,353 ಜನ ಇವತ್ತಿಗೆ ಬೆಳಗಿಂದ ಯಾವುದಾದ್ರು ನನ್ನ ಜೊತೆಗಿರುವಂಥ ನನ್ನ ಎಂಪ್ಲಾಯೀಸ್, ನನ್ನ ಫ್ಯಾಮಿಲಿ 47 ದೇಶದಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನಾಗಿದೆ ಅಂದರೆ ಈ ಒಂದು ಪಯಣದಲ್ಲಿ ಗುರುಭಕ್ತಿ, ಫ್ಯಾಮಿಲಿ, ತಂದೆ ತಾಯಿ ಮೇಲೆ ಭಕ್ತಿ, ಪ್ರೀತಿ ಎಲ್ಲ ಬಂದು ಸಾಧನೆ ಅನ್ನೋದು ಬಿಟ್ಟು ಒಂದು ದಿನ ಬೆಳಗ್ಗೆ ದಿಢೀರಂತ ನನ್ನ ತಂದೆ ನನ್ನನ್ನು ಹೇಳ್ಬಿಟ್ರು. ಏನಕ್ಕೆ ಹೇಳ್ತೀನಿ ಅಂದರೆ, ಜೀವನದ ಒಂದೊಂದು ಟ್ವಿಸ್ಟನ್ನು ನಿಮ್ಮ ಮಕ್ಕಳಿಗಾಗಿದ್ದವ್ರು ನೀವು ನೋಡಿ. ಕಷ್ಟ ಕೊಟ್ಟಿದ್ದಾನೆ, ಹೊಟ್ಟೆ ಹಸಿವಿತ್ತು, ಅಪ್ಪ ಮೇಲೆ ಭಯಪಟ್ಟು ವಿದ್ಯೆ ಹೊರದೆ, ಹೊಟ್ಟೆ ಮೇಲೆ ಭಯದಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ದೇಶಕ್ಕೋಸ್ಕರ ಏನೋ ಮಾಡಬೇಕು ಅಂತ ಬಂದಿಲ್ಲ, ಬಿಸ್ನೆಸ್ ಏನೋ ಮಾಡಬೇಕು, ಸಾಧನೆ ಮಾಡಬೇಕು, ಭಾರತದ ಉನ್ನತ ಸ್ಥಾನಕ್ಕೆ ಹೋಗಬೇಕು, ಇಷ್ಟು 1000 ಕೋಟಿ ಬಿಸ್ನೆಸ್ ಮಾಡಬೇಕು ಅಂತ ಬಂದೆ. ದಿಢೀರಂತ ತಂದೆ ಅಗಲದಾಗ ಗೊತ್ತಾಯಿತು. ಹೊರಗೆ ಬಂದರೆ ಒಂದು 7-8 ಸಾವಿರ ಜನ ಕಾಯ್ತಾ ಇದ್ದಾರೆ ನಮ್ಮ ತಂದೆ ಕೊನೆಯ ದರ್ಶನ ಮಾಡಲಿಕ್ಕೆ. ನಮ್ಮ ತಂದೆಯವರು ಹಳೆ ಶರ್ಟ್, ಹಳೆ ಪ್ಯಾಂಟ್ ಹಾಕ್ಕೊಂಡಿರ್ತಾರೆ. ಅವಾಗ ದೊಡ್ಡವ್ರು ಬಂದು ಪಕ್ಕದಲ್ಲಿ ಬಂದರು, ಇದು ನಿಮ್ಮ ತಂದೆ, ಇಷ್ಟು ಜನ ಯಾಕೆ ಅವ್ರು ನೋಡಕ್ಕೆ ಬಂದರು ಅಂತ. ನಾನು ಕೇಳಿದೆ, ನನಗೆ ನಮ್ಮ ತಂದೆನ ಇಷ್ಟುವರೆಗೂ ನಾನು ಅರ್ಥ ಮಾಡ್ಕೊಂಡೆ, ನನಗೆ ಗೊತ್ತಿಲ್ಲ. ಇಷ್ಟು 1000 ಜನ ನಮ್ಮ ತಂದೆ ನೋಡಕ್ಕೆ ಬಂದಿದ್ದಾರೆ. ಪ್ರತಿಯೊಬ್ಬರು ಬಂದವರು ನನ್ನನ್ನು ಏನು ಬಂದು ನನಗೇನು ಹೇಳಿಲ್ಲ. ಯಾವಾಗ ನಮ್ಮ ತಂದೆ ಬೈಯವ್ರು, ಯು ಆರ್ ಎನ್ ಇಡಿಯಟ್, ಯು ಆರ್ ನಾಟ್ ಡನ್ ಎನಿಥಿಂಗ್ ಇನ್ ಲೈಫ್ ಅಂತ. ಬಟ್ ಇಷ್ಟು ಜನಕ್ಕೂ ನಾನು ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ತೋರಿಸೋರು, ದಿಸ್ ಈಸ್ ಮೈ ಸನ್, ಈಸ್ ಮೈ ಅಚೀವ್ ಸೋ ಮಚ್ ಅಂತ. ಅವತ್ತಿಗೆ ಗೊತ್ತಾಯಿತು, ನಾನು ಕಂಡ ಭಾರತನ ಮೊದಲ ಬಾರಿಗೆ ನಾನು ನೋಡಬೇಕು, ನನ್ನ ದೇಶಕ್ಕೋಸ್ಕರ ಏನಾದ್ರು ಮಾಡಬೇಕು ಖಚಿತ ಅಂತ. ಆ ಪಯಣದಲ್ಲಿ ಇವತ್ತು ಹುಬ್ಳಿಗೆ 20 ವರ್ಷ ಕಾಲ ಆದಮೇಲೆ ಮತ್ತೆ ನಿಮ್ಮನ್ನು ನೋಡ್ಲಿಕ್ಕೆ ಒಂದು ಸೌಭಾಗ್ಯ. ಈ ಒಂದು ಪಯಣದಲ್ಲಿ ಹೆಡ್ಲೈನ್ಸ್, ಪೇಪರಲ್ಲಿ ಹೆಡ್ಲೈನ್ಸ್ ಓದಿ, ಪೇಪರಲ್ಲಿ ಇವ್ರು ಯಾರಪ್ಪ ಇವರು, ಈ ಥರ ಒಂದು ವ್ಯಕ್ತಿ ಜೊತೆ ನಾನು ಮಾತಾಡ್ಬೋದಾ, ಈ ಥರ ಒಂದು ವ್ಯಕ್ತಿನ ಯಾವತ್ತ ನೋಡ್ಬೋದಾ ಅಂದರೆ ಶ್ರೀಯುತ ನಮ್ಮ ಮಹಾನ್ ಗೋವಿಂದಾಚಾರ್ಯ ಅವರು. ಅವ್ರನ್ನ ಪೇಪರಲ್ಲಿ ಓದಿದ್ದೀನಿ, ಅವ್ರು ಮಾಡಿದ್ದೆಲ್ಲ. ಇವತ್ತು ಅವ್ರ ಪಕ್ಕದಲ್ಲಿ ಕಾಲಕ್ಕೆ ಅಷ್ಟು ಸರಳವಾಗಿ ಬಂದಾಗ ಇದು ಮಹಾಭಾಗ್ಯ. ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ, ಇವತ್ತು ಯು ಆರ್ ದ ಮೋಸ್ಟ್ ಲಕ್ಕಿಯಸ್ಟ್ ಪರ್ಸನ್. ನಾನು 47 ವರ್ಷಕ್ಕೆ ಆಗ್ತಾ ಇರೋದು, ತಾವೆಲ್ಲ 20 ವರ್ಷಕ್ಕೆ ಇಂಥವ್ರನ್ನ ನಿಮ್ಮ ಪಕ್ಕದಲ್ಲಿದ್ದಾರೆ. ಅಷ್ಟು ಸರಳವಾಗಿ ಹೋಗ್ತಾ ಇದ್ದಾರೆ. ಎಲ್ಲರೂ ನಾನು ಹೇಳ್ತಾ ಇದ್ದಾರೆ ಹಂಬಲ್ ಅಂಡ್ ಸಿಂಪಲ್ ಅಂತ. ಅವ್ರು ನೋಡಿದ್ಮೇಲೆ ಏನ್ರಿ ಹಂಬಲು, ಏನ್ರಿ ಸಿಂಪಲ್. ಇದಕ್ಕಿಂತ 1 ವಾರಕ್ಕೆ ಮುಂಚೆ RSS ಮಹಾನ್ ಚೀಫ್, ದ ಚೀಫ್ ಆಫ್ RSS ಶ್ರೀ ಮೋಹನ್ ಭಾಗವತ್ಜಿ ಅವ್ರನ್ನ ಮೀಟ್ ಮಾಡಿದ್ರು. ಅವ್ರು ನೋಡಿದ ತಕ್ಷಣ ನನಗೆ ಏನು ಸರಳತೆ ಅಂದರೆ ಈಗ ನಮ್ಮ ಪಕ್ಕದಲ್ಲೇ ಕೂತ್ಕೊಂಡು ಊಟ ಮಾಡೋದು, ಇದು ಸರಳತೆ. ಇದರಲ್ಲಿ ಒನ್ ಥಿಂಗ್ ಇಸ್ ಕಾಮನ್, ಇಸ್ ದ ಭಕ್ತಿ, ದ ರೆಸ್ಪೆಕ್ಟ್. ಭಕ್ತಿ ಇಸ್ ನಾಟ್ ರಿಲಿಜನ್, ಭಕ್ತಿ ಇಸ್ ಅ ರೆಸ್ಪೆಕ್ಟ್. Respect for your humanity, respect for your family, respect for your teachers, respect for every human being who is with you.
ಪ್ರತಿಯೊಬ್ಬರು ನಿಮ್ಮ ಜೊತೆ ಜೀವನ ಮಾಡೋರ ಮೇಲೆ ನೀವು ಕೊಡುವಂಥ ಗೌರವ, ಇವತ್ತು ಅಷ್ಟು ಗೌರವನ ನಿಮ್ಮನ್ನು ಈ ವೇದಿಕೆಯಲ್ಲಿ ನಿಮ್ಮ ಮುಂದೆ ಕೂತಿದ್ದಾರೆ ಅಂದರೆ ನಾನು ನಿಮ್ಮ ರೆಪ್ರೆಸೆಂಟ್ ಆಗಿರ್ತೀನಿ. ನಾನು ಧನ್ಯನು, ನಾವೆಲ್ಲರೂ ಧನ್ಯರು. ಇವ್ರ ಪಕ್ಕದಲ್ಲಿ ಕೂತು ನಮಗೆ ದಾಸ ಸಾಹಿತ್ಯ ಪುಸ್ತಕ ಮುಟ್ಟೋಷ್ಟು ಯೋಗ್ಯನ ನನಗ ಏನು ಮಹಾಭಾಗ್ಯ ಅಲ್ವ. ನನ್ನ ಗುರುಗಳು ಅವ್ರು ಬಂದು ಒಂದು ನಿಮಿಷ ನಿಮ್ಮ ಬಗ್ಗೆ ನಾನು ಹೇಳಬೇಕು. ಅವರ ಪಾದದ ಧೂಳಲ್ಲಿ ಒಂದು ಸಮವಾಗಿ ನಾನು ಇರುವುದು, ಅವರ ಚಪ್ಪಲೆಯಾಗಿ ಇರೋದಕ್ಕೆ ಗೌರವ ಕೊಡುವಂಥ ವ್ಯಕ್ತಿ ನಾನು. ಯಾಕಂದರೆ ಒಂದು ಹೇಳ್ತೀನಿ, ಒಂದಿನ ಅವ್ರನ್ನ ಮೀಟ್ ಮಾಡಿದಾಗ ಯಾರೊಬ್ಬರು ಪರಿಚಯ ಮಾಡಿಕೊಟ್ರು. ನಾನು ತುಂಬ ಸ್ವಾಮೀಜೀಸ್ ಮೀಟ್ ಮಾಡ್ತಾ ಇದ್ದೀನಿ, ನಾನು ಏನೋ ಒಂದು ಪಯಣ ಸ್ಟಾರ್ಟ್ ಮಾಡಿದ್ದೀನಿ. ಅವ್ರು ಪರಿಚಯ ಮಾಡಿದ್ರು. ಒನ್ ಮೋರ್ ಸ್ವಾಮೀಜಿ ಇರಬೇಕು. ನನ್ನ ವೈಫ್ ಕೇಳಿದೆ, ಐ ಮೆಟ್ ಎ ಸ್ವಾಮೀಜಿ ಟುಡೇ ಅಂತ. ಹೆಸರು ಹೇಳೋ ಅಂತ, ಯಾಕಂದರೆ ಎಲ್ಲ ನಿಮ್ಮ ಥರನೇ ಅವಳು ಗೂಗಲ್ ಹಾಕ್ಬಿಟ್ಟು ಯು ಮೆಟ್ ಎ ಲೆಜೆಂಡ್ ಸ್ವಾಮೀಜಿ ಅಂತ ಹೇಳ್ತಿಯಲ್ಲೋ ಏನು ಅಂದರೆ ಖುಷಿ. ಗೂಗಲ್ಗೆ ಇವರಿಂದ ಗೂಗಲ್ಗೆ ಹೆಸರು ಅಂತ ಅಂದರೆ ಡೆಫಿನೆಟ್ಲಿ ಗುರುಜಿ ಅವರು ಗೂಗಲಲ್ಲಿ ಬಂದಿದ್ದು ಗೂಗಲ್ಗೆ ಮಹಾಧನ್ಯ. ಸುಂದರ್ ಪಿಚಾಗಿ ಮೀಟ್ ಮಾಡಿ ಹೇಳಿದೆ, your Google is making wonderful because you are finding everybody, the legends who have created history, you are able to track them. ಅದರಲ್ಲಿ ನಮ್ಮ ಭೀಷ್ಮ ಪಿತಾ ಶ್ರೀ ಗುರುಜಿ ಅವರು ಇವತ್ತು ಅವ್ರ ಪುಸ್ತಕ ಬಿಡುಗಡೆ. ಇದೇ ಪುಸ್ತಕ ಬೆಂಗಳೂರಲ್ಲಿ ನಾವು ಮಾರ್ಚ್ 7ನೇ ತಾರೀಕು ಬಿಡುಗಡೆ ಮಾಡ್ತಾ ಇದ್ದೀವಿ. ಇದು ನನ್ನ ಸೌಭಾಗ್ಯ, ನನ್ನ ಭಾಗ್ಯ. ನನ್ನ ಜೊತೆ 30 ವರ್ಷ ಕಾಲ ಇದೆ ಡಾಕ್ಟರ್ ಸೆಲ್ವರಾಜ್ ಅವರು ನನಗೆ ಟೀಚರ್ ಆಗಿದ್ದರು, NCC ಟೀಚರ್, NCC ಸೀನಿಯರ್ ಆಗಿದ್ದರು. ಒಂದಿನ ಬಂದು ಶರ್ಮಾಜಿ ನೀವೊಂದು ಯೋಗ ಮಾಡ್ತೀರಾ? ನಾನು ಪರ್ಸ್ನಾಲಿಟಿ ನೋಡಿದ್ರೆ ಯೋಗ ಇದೆಯಾ ಸೆಲ್ವಣ್ಣ, ನೀವು ತಪ್ಪು ಮಾಡ್ತಾ ಇದ್ದೀವಿ. ಇಲ್ಲಪ್ಪ, ನನಗೆ ಕಾಲು ಕೈ ನೋವು, ನಾನು ಯೋಗ ಎಲ್ಲ ಮಾಡಲ್ಲ. ಬಿಕಾಸ್ ನನಗೆ ಕಾಯಕ್ಕೆ ಬೇಕಾಗಿಲ್ಲ ಸರ್, ನನಗೆ ಯೋಗ ಗೊತ್ತಿಲ್ಲ. ನಾನು ಈಗಲೂ ನನ್ನ ವೈಫ್ ಹೇಳಿದೆ, ಏಪ್ರಿಲ್ 4 ಆದಮೇಲೆ ಯೋಗ ಶುರು ಮಾಡ್ತೀನಿ. ಯಾಕಂದರೆ ಇವ್ರು ಕನ್ವಿನ್ಸ್ ಮಾಡಬೇಕು, ಶುಡ್ ಐ ಡೂ ಯೋಗ. ಕೈ ಕಾಲು ನೋವು ಕೊಡ್ತಾರೆ, ಆಸನಗಳಾಗ್ತಾಗ. ಸೊ ಐ ಆಮ್ ಅಸೋಸಿಯೇಟೆಡ್ ವಿತ್ ಯೋಗ ಆಸ್ ಅ ಚಾಲೆಂಜ್ ದಟ್ ವಾಟ್ ಯೋಗ ಇಸ್ ಗೋಯಿಂಗ್ ಟು ಡೂ ಒನ್ಸ್ ಲೈಫ್. Yoga has done me discipline. Yoga has given me respect for people. Yoga has given me opportunity to meet all the legends in the life whom I read in the books. Vice Chancellors ಇದ್ದಾರೆ ಇಲ್ಲಿ. ನಿಮ್ಮೆಲ್ಲರಿಗೂ ಒಂದು ಮಾತ್ರ ಕೊನೆಯ ಮಾತಾಗಿ ಹೇಳ್ತೀನಿ, ಸಾಧನೆ ಅನ್ನೋದು ಈ ವಯಸ್ಸಲ್ಲೇ ಸಿಗುತ್ತೆ. ಮುಂಪರವಾಗಿ ಗುರುಜಿ ತಮ್ಮ ಮುಂದೆ ಪರ್ಮಿಷನ್ ತಗೊಂಡು ಹೇಳ್ತೀನಿ, ಭಾರತದಲ್ಲಿ ಇವತ್ತವರೆಗೂ ನಾನು ಮಾಡಿ ರೆಕಾರ್ಡ್ ಕ್ರಿಯೇಟ್ ಮಾಡೋಕ್ಕೆ ನನ್ನ ಭಾರತೀಯನಾಗಿರಬೇಕು. 18 ಗೋಲ್ಡ್ ಮೆಡಲ್ ಹಾರ್ವರ್ಡ್ ಅಂತ ತೊಗೊಂಡಿದ್ದೀನಿ, 18 ಗೋಲ್ಡ್ ಮೆಡಲ್. ಪ್ಲೀಸ್ ಬ್ರೇಕ್ ದ ರೆಕಾರ್ಡ್ಸ್, ಗೋ ಟು ರೆಕಾರ್ಡ್ಸ್, ಫೈಂಡ್ ಔಟ್. 18 ಗೋಲ್ಡ್ ಮೆಡಲ್, ಅದರಲ್ಲಿ ಕಾನ್ಸ್ಟಿಟ್ಯೂಷನಲ್ ಲಾ, ಕಂಪನಿ ಲಾ ಅಲ್ಲಿ 3 ಗೋಲ್ಡ್ ಮೆಡಲ್ ತೊಗೊಂಡಿದ್ದೀನಿ. ಇದನ್ನು ನೀವೆಲ್ಲರೂ ಬ್ರೇಕ್ ಮಾಡಬೇಕು, ಭಾರತೀಯರಾಗಿ ಬ್ರೇಕ್ ಮಾಡಬೇಕು. ಪ್ರಪಂಚವಾಗಿ ವರ್ಲ್ಡಲ್ಲಿ ಯಂಗೆಸ್ಟ್ CEO ಆಗಿ ರೆಕಾರ್ಡ್ ಮಾಡಿದ್ದೀನಿ. ಅದು ಕೂಡ ನಾನು ಹೇಳಿದೆ, ನನ್ನ ಒಂದು ಫೆಲೋ ಇಂಡಿಯನ್ ಒಬ್ಬರು ಬ್ರೇಕ್ ಮಾಡಿದ್ದಾರೆ, ಇನ್ನೂ ಡಿಸ್ಪ್ಯೂಟ್ ನಡೀತಾ ಇದೆ. ನಾನು ಅವ್ರಿಗೆ ಹೇಳಿದೆ, ರೆಕಾರ್ಡ್ ಇಸ್ ಮೆಂಟ್ ಟು ಬಿ ಕ್ರಿಯೇಟೆಡ್, ರೆಕಾರ್ಡ್ ಇಸ್ ಮೆಂಟ್ ಟು ಬಿ ಬ್ರೋಕನ್. ಮಕ್ಕಳಲ್ಲಿ ಸ್ಟೂಡೆಂಟ್ಸಲ್ಲಿ ಒಂದೇ ಒಂದು ದಿನ, ನಿಮ್ಮ ನಾನು ಕಂಡ ಭಾರತದಲ್ಲಿ ನೀವೆಲ್ಲ ಇದ್ದೀರಿ. ನಾನು ಕಂಡ ಭಾರತದಲ್ಲಿ ಇಷ್ಟು ಜನ ಗುರು ಹಿರಿಯರಿದ್ದಾರೆ. ನಾನು ಕಂಡ ಭಾರತದಲ್ಲಿ ನನ್ನ ಜೀವ ಇದೆ, ನನ್ನ ಭಾರತೀಯರು, ನನ್ನ ಸ್ನೇಹಿತರು, ತಾವೆಲ್ಲರೂ ಒಗ್ಗೂಡಬೇಕು. ನಾವು ಭವ್ಯ ಭಾರತವನ್ನು ನಿರ್ಮಿಸೋಕ್ಕೆ ಶ್ರೀ ಗೋವಿಂದಾಚಾರ್ಯ ಅವರು ನಮಗಿವತ್ತು ಬಂದು ಆಧಾರವಾಗಿ ನಮಗೆ ಮೊದಲ ನಡಿಗೆ ಕೊಟ್ಟಿದ್ದಾರೆ. ನಾವೆಲ್ಲರೂ ಅವ್ರ ಕೈ ಜೋಡಿಸ್ಬೇಕು. ಪ್ಲೀಸ್ ಜಾಯಿನ್ ಮೀ ಟು ಟೆಲ್ ಮೀ ಬೋಲೋ ಭಾರತ್ ಮಾತಾ ಕಿ. ಥ್ಯಾಂಕ್ ಯು ವೆರಿ ಮಚ್. ಅಮೃತವನ್ನು ನಮಗೆ ಉಣಿಬಡಿಸಿದಂಥ ಡಾಕ್ಟರ್ ಸುಬ್ರಹ್ಮಣ್ಯ ಶರ್ಮಾ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಸಾಗೋಣ. ನಮ್ಮ ಇಂದಿನ ಮುಖ್ಯ ಅತಿಥಿ ಡಾಕ್ಟರ್ P. ಈಶ್ವರ್ ಭಟ್, ವೈಸ್ ಚಾನ್ಸಲರ್, ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ. ಇವರ ಕಿರು ಪರಿಚಯ ಡಾಕ್ಟರ್ ಪವನ್. It is an honor to address or introduce such a great legend person. Professor Dr. P. Ishwar Bhatt, born in 1955 at Padnur village, Puttur Taluk, Dakshina Kannada, in an agriculturist family. He had LLM degree from Mysore University with gold medal. He obtained MA degree in history, University of Thesis from Mysore University. He got a PhD degree in law from Mysore University
for thesis on internationalship among fundamental rights, and in 1994 he did LLD from National Law School of Indian University, Bengaluru. He had 40 years of teaching experience. He handled 5 research projects and guided 20 candidates for PhD successfully. He has presented papers in international conferences on third sector law at Toronto, Seoul, Jakarta, Beijing, in more than 100 nations and international seminars. I request Professor Dr. P. Ishwar Bhatt to address us and all. ವೇದಿಕೆಯಲ್ಲಿರುವ ವಿದ್ವಾನ್ಮಣಿಗಳೇ, ನಾನು ಇಷ್ಟೊತ್ತು 2 ದಿಗ್ಗಜರ ಮಧ್ಯೆ ಕೂತಿದ್ದೆ. ಬಲಗಡೆ ಶ್ರೀ ಕೆ ಗೋವಿಂದಾಚಾರ್ಯರು, ಎಡಗಡೆ ಅರಳುಮಲ್ಲಿಗೆ ಪಾರ್ಥಸಾರಥಿಯವರು. ಅವರಿಬ್ಬರ ಜ್ಞಾನ ಪ್ರಭೆಯಿಂದ ಪ್ರಚೋದಿತನಾಗಿ ನಾನು ನಿಮ್ಮ ಮುಂದೆ ಕೆಲವು ವಿಚಾರಗಳನ್ನು ಇಲ್ಲಿ ಇಲ್ಲಿಗೆ ಇಚ್ಛೆ ಪಡ್ತೇನೆ. ಅಲ್ಲದೆ ಇಲ್ಲಿ ನೆರೆದಿರುವಂತಹ ಅದ್ಭುತ ಸಾಧನೆ ಮಾಡಿದಂತಹ ಡಾಕ್ಟರ್ ಸುಬ್ರಹ್ಮಣ್ಯ ಶರ್ಮಾ ಅವರು, ನಂತರ ಯೋಗಿ ದೇವರಾಜು, ಮೇಡಮ್ ಅಂಬೇಕರ್ ಅವರು ಮತ್ತು ಹಲವಾರು ಶ್ರೇಷ್ಠ ವ್ಯಕ್ತಿಗಳಿದ್ದಾರೆ ಇಲ್ಲಿ. ಮತ್ತು ಎಲ್ಲ ವಿದ್ಯಾರ್ಥಿಗಳು ಹಾಗೂ ಇತರ ಗಣ್ಯ ಸದಸ್ಯರು. ಇವತ್ತಿನ ವಿಚಾರ ಸಂಕಿರಣದ ವಿಷಯ ಭಕ್ತಿ, ಯೋಗ ಮತ್ತು ರಾಜಕೀಯ. ಈ 3 ಪರಿಕಲ್ಪನೆಗಳ ಮಧ್ಯೆ ಅತ್ಯಂತ ಆಪ್ತವಾದಂತಹ ಸಂಬಂಧ ಇದೆ, ಬಹಳ ನಿಕಟವಾದಂತಹ ಸಂಬಂಧ ಇದೆ. ಯಾಕಂದರೆ ನಾವು ರಾಷ್ಟ್ರೀಯತೆಯ ಕುರಿತಾಗಿ ಕಲ್ಪನೆ ಮಾಡುವಾಗ ನಾವು ಇಡೀ ರಾಷ್ಟ್ರವನ್ನು, ಸಮಗ್ರ ರಾಷ್ಟ್ರವನ್ನು ಒಂದು ಶರೀರವನ್ನಾಗಿ ನಾವು ತಿಳ್ಕೊಂಡ್ರೆ ಅಲ್ಲಿ ಕಾರಣ ಶರೀರವಾಗಿ ಕಾಣುವಂಥದ್ದು ಶ್ರೇಷ್ಠ ಮೌಲ್ಯಗಳು, ಸ್ಥೂಲ ಶರೀರವಾಗಿ ಕಾಣುವಂಥದ್ದು ನಿಸರ್ಗ, ಜನರು ಮತ್ತು ಎಲ್ಲ ರೀತಿಯ ವೈವಿಧ್ಯತೆ, ಮತ್ತು ಸೂಕ್ಷ್ಮ ಶರೀರವಾಗಿ ಕಾಣುವಂಥದ್ದು ಎಲ್ಲ ರೀತಿಯ ಬೌದ್ಧಿಕ ಅಭಿವ್ಯಕ್ತಿಗಳು, ಲಿಟ್ರೇಚರ್ ಇರ್ಬೋದು, ಲ್ಯಾಂಗ್ವೇಜ್ ಇರ್ಬೋದು, ಅಥವಾ ಆರ್ಟ್, ಆರ್ಕಿಟೆಕ್ಚರ್, ಅಥವಾ ಓಲ್ಡ್ ಟ್ರೆಡಿಷನ್, ಕಸ್ಟಮ್, ಲಾ, ಮೊರಾಲಿಟಿ, ಇದೆಲ್ಲ ಇಂಟೆಲೆಕ್ಚುವಲ್ ರಿಸೋರ್ಸ್ ಆಗ್ತದೆ. ಅಥವಾ ಸೂಕ್ಷ್ಮ ಶರೀರ, ಈ ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರ ಅಂದರೆ ಒಟ್ಟು ಜನಸಮುದಾಯವನ್ನು, ಒಟ್ಟು ಆರ್ಥಿಕ ಚಟುವಟಿಕೆಗಳನ್ನು ಮತ್ತು ರಾಷ್ಟ್ರದ ಎಲ್ಲ ಚಟುವಟಿಕೆ ಕ್ರಿಯೆಗಳನ್ನು ನಿಯಂತ್ರಿಸುವಂತಹ ಅಥವಾ ಅವುಗಳಿಗೆ ಒಂದು ಮಾರ್ಗದರ್ಶನ ನೀಡುವಂತಹ ಒಂದು ಕೆಲಸವನ್ನು ಕಾರಣ ಶರೀರ ಮಾಡ್ತದೆ. ಕಾರಣ ಶರೀರ ಅಂದರೆ ಅಲ್ಲಿ ಮೌಲ್ಯಗಳ ದೊಡ್ಡ ಸಂಗ್ರಹ ಧರ್ಮಕ್ಕೆ ಸಂಬಂಧಪಟ್ಟಂತಹ ಅತ್ಯಂತ ಮಹತ್ವಪೂರ್ಣವಾದಂತಹ ಪರಿಕಲ್ಪನೆಗಳು. ಹೀಗೆ ರಾಷ್ಟ್ರೀಯತೆಯ ಕುರಿತಾಗಿ ನಾವು ಯೋಚನೆ ಮಾಡುವಾಗ ರಾಷ್ಟ್ರಾಭಿಮಾನ ಮತ್ತು ರಾಷ್ಟ್ರದ ಒಟ್ಟು ಪರಂಪರೆಯ ಕುರಿತಾಗಿ ಇರುವಂತಹ ಒಂದು ಪ್ರೀತಿ ಹಾಗೂ ಗೌರವ ಇದೆಲ್ಲ ಬರ್ತದೆ. ರವೀಂದ್ರನಾಥ್ ಠಾಗೂರ್ ಅವರು ನ್ಯಾಷನಲಿಸಮ್ ಕುರಿತಾಗಿ ಹೇಳುವಾಗ ಅವರು ರಾಷ್ಟ್ರದ ಹಲವಾರು ರೀತಿಯ ವೈವಿಧ್ಯತೆಯ ಸಂದರ್ಭದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನಗೆ ಸಿಕ್ಕಿದಂತಹ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ತನ್ನ ಎಲ್ಲ ಶಕ್ತಿಯನ್ನು ರಾಷ್ಟ್ರದ ಅಭಿವೃದ್ಧಿಗಾಗಿ, ರಾಷ್ಟ್ರ ಪ್ರೇಮದ ಕುರಿತಾಗಿ ಹರಿಹಾಯಿಸುವಂತಹ ಒಂದು ದೊಡ್ಡ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ರವೀಂದ್ರನಾಥ್ ಠಾಗೂರ್ ಹೇಳಿದ್ದಾರೆ. ಅಲ್ಲಿ there is a combination of liberty, equality and fraternity. ನ್ಯಾಷನಲಿಸಮ್ ಅಂದರೆ ಅದು ಕುರುಡು ರಾಷ್ಟ್ರ ಪ್ರೇಮ ಅಲ್ಲ. ಪ್ರತಿಯೊಬ್ಬರು ಕೂಡ ತಮ್ಮ ಪಾತ್ರವನ್ನು ಚೆನ್ನಾಗಿ ಅರಿತುಕೊಂಡು ಅವರು ರಾಷ್ಟ್ರದ ಒಟ್ಟು ಏಳಿಗೆಗೆ ಮತ್ತು ರಾಷ್ಟ್ರದ ಭವ್ಯವಾದ ಪರಂಪರೆ ಏನಿದೆ ಆ ಪರಂಪರೆಯನ್ನು ಉಜ್ವಲವಾಗಿ
ಮತ್ತೆ ಮುಂದುವರಿಸುವಂತಹ ಕೆಲಸವನ್ನು ಮಾಡಲಿಕ್ಕೆ ಎಲ್ಲರೂ ಕೂಡ ಅವರು ಪ್ರಚೋದನೆ ಮಾಡಬೇಕು ಅನ್ನುವಂತಹ ಅಭಿಪ್ರಾಯವನ್ನು ಹೇಳಿದರು. ಈ ರೀತಿ ರಾಷ್ಟ್ರೀಯತೆಯ ಕುರಿತಾಗಿರುವಂತಹ ಒಂದು ಪರಿಕಲ್ಪನೆ ಇದೆಯಲ್ಲ, ಇದರಲ್ಲಿ ಭಕ್ತಿ, ಯೋಗ ಮತ್ತು ರಾಷ್ಟ್ರಪ್ರೇಮದ ಒಂದು ದೊಡ್ಡ ಸಂಗಮವನ್ನು ನಾವು ಕಾಣ್ತೇವೆ. ಭಕ್ತಿಯ ಕುರಿತಾಗಿ ನಾವು ಹೇಳುವಾಗ ಭಗವದ್ಗೀತೆಯಲ್ಲಿ ಬರುವಂತಹ 3 ಮಾರ್ಗಗಳಿವೆ: ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ ಮತ್ತು ಕರ್ಮ ಮಾರ್ಗ. ಅವು 3 ಮಾರ್ಗಗಳಲ್ಲಿ ಭಕ್ತಿ ಮಾರ್ಗ ಎಲ್ಲ ಜನಸಾಮಾನ್ಯರಿಗೆ ಕೂಡ ಎಟಕುವಂತಹ ಮತ್ತು ಸರಳವಾದಂತಹ ಒಂದು ಮಾರ್ಗ. ಅಲ್ಲಿ ಭಗವಂತನ ಕುರಿತಾಗಿ ಇರುವಂತಹ ದಿವ್ಯ ಕಲ್ಪನೆ ಮತ್ತು ಆತ್ಮದ ಕುರಿತಾಗಿ ಇರುವಂತಹ ಒಂದು ಆತ್ಮಾವಲೋಕನ, ಇದರ ಆಧಾರದಿಂದ ಭಗವಂತನ ಕುರಿತಾಗಿ ಸಾಮೀಪ್ಯವನ್ನು ಅರ್ಥ ಮಾಡಿಕೊಂಡು ಆ ದಿವ್ಯ ಆತ್ಮದೊಂದಿಗೆ ಹೇಗೆ ಸಾಯುಜ್ಯವನ್ನು ಅಲ್ಟಿಮೇಟ್ ಆಗಿ ಪಡಿಬೇಕು ಅನ್ನುವಂಥ ಕುರಿತಾಗಿ ಕಲ್ಪನೆ ಮಾಡುವಂತಹ ಕೆಲಸ ಅದು ಭಕ್ತಿಯ ಕೆಲಸ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅನ್ನುವಂತಹ ಮಾತು ಬಹಳ ಕೇಂದ್ರೀಯ ಮಾತು ಆಗ್ತದೆ. ಹಾಗೆ ಯೋಗದ ವಿಚಾರ ಬರುವಾಗ ಅಲ್ಲಿ ದೇಹ ಮತ್ತು ಮನಸ್ಸು ಇವುಗಳಿಗೆಲ್ಲ ಒಂದು ಶಿಸ್ತನ್ನು ಕೊಡುವುದಲ್ಲದೆ ಅದರ ಸಂಪೂರ್ಣ ಶಕ್ತಿಯನ್ನ ಪೋಷಿಸುವಂತಹ ಮತ್ತು ಅಭಿವೃದ್ಧಿಪಡಿಸುವಂತಹ ಒಂದು ದೊಡ್ಡ ಕೆಲಸವನ್ನು ಮಾಡುವುದಲ್ಲದೆ ಅಲ್ಲಿ ಯೋಗದ ಮೂಲಕ ಹೇಗೆ ಪ್ರತಿಯೊಬ್ಬ ವ್ಯಕ್ತಿಯ ಮತ್ತು ಒಟ್ಟು ಸಮಾಜದ ಒಂದು ಪರಿವರ್ತನೆಯನ್ನು ಅಥವಾ ಒಳ್ಳೆಯ ರೀತಿಯ ಒಂದು ಚೇಂಜನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವ ಒಂದು ದೊಡ್ಡ ಪರಿಕಲ್ಪನೆ ನಾವು ಇಲ್ಲಿ ಕಾಣ್ತೇವೆ. ಯೋಗ ಬಹಳ ಪ್ರಾಚೀನವಾದದ್ದು, ಆದರೆ ಅದು ಅಷ್ಟೇ ಶ್ರೀಮಂತವಾದಂತಹ ಒಂದು ಪರಿಕಲ್ಪನೆ ಉಳ್ಳಂತಹ ಒಂದು ಇವತ್ತು ಅಮೆರಿಕದಲ್ಲಿ ಇರುವಂತಹ ಆ ಸಂಸ್ಥೆ ಯೋಗದ ಕುರಿತಾಗಿ ದೊಡ್ಡ ಪ್ರಚಾರವನ್ನೇ ಮಾಡ್ತಾ ಇದೆ. ಭಾರತದಲ್ಲಿ ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸುವಂತಹ ಒಂದು ಸಂದರ್ಭದಲ್ಲಿ ಯೋಗದ ಕುರಿತು ಕೊಟ್ಟಂತಹ ದೊಡ್ಡ ಎಂಫಸಿಸ್ ಇದೆಯಲ್ಲ, ಇದು ಬಹಳ ಮುಖ್ಯವಾದಂತಹ ವಿಚಾರ ಅಂತ ಹೇಳಿ ನಾವು ತಿಳ್ಕೊಳ್ತೀವಿ. ಯಾಕಂದರೆ ಇಂಟಲೆಕ್ಚುಲಿ ಇಫ್ ಇಂಡಿಯಾ is to lead the whole world, it is essential that yoga should be given top of priority, and yoga should combine both bhakti, jnana and karma yoga. Karma yoga ಕುರಿತಾಗಿ ಹೇಳುವಾಗ ನಾವು ಮೂಲ ತತ್ವವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂತಹ 4 ಪುರುಷಾರ್ಥಗಳ ಸಂದರ್ಭದಲ್ಲಿ ಈ ದ್ವಿವರ್ಗದ ತತ್ವವನ್ನು ನಾವು ತಿಳ್ಕೊಳ್ತೀವಿ. ಅಂದರೆ ಅಲ್ಲಿ ಆರ್ಥಿಕ ವಿಚಾರಗಳು ಮತ್ತು ಮನುಷ್ಯ ಸಹಜವಾದಂತಹ ಬಯಕೆಗಳು ಇವುಗಳೆಲ್ಲ ಧರ್ಮಕ್ಕೆ ಅನುಗುಣವಾಗಿ ಇರಬೇಕು ಅಂತೇಳಿ. ಅಂದರೆ ಕಾಮ ಮತ್ತು ಅರ್ಥ ಇವೆರಡನ್ನ ನಾವು ಧರ್ಮಕ್ಕಾಗಿ ದುಡಿಸುವಂತಹ ಒಂದು ಕೆಲಸವನ್ನು ಮಾಡಬೇಕು. ಹಾಗೆ ಮಾಡಿದರೆ ಮಾತ್ರ ಅಲ್ಲಿ ಮೋಕ್ಷ ಸಿಗ್ತದೆ ಅನ್ನುವಂಥ ಒಂದು ಅಭಿಪ್ರಾಯ. ಈ ವಿಚಾರವನ್ನ ನಮ್ಮ ದೊಡ್ಡ ಚಿಂತಕರು ರಾಷ್ಟ್ರದ ಇತಿಹಾಸದ ಆರಂಭದ ಕಾಲದಿಂದಲೇ ಅದನ್ನು ಬಹಳ ಚೆನ್ನಾಗಿ ಬೆಳೆಸ್ಕೊಂಡು ಬಂದರು. ಕೌಟಿಲ್ಯ ಹೇಳುವಂತಹ ಮಾತು ಅಥವಾ ಮನು ಮತ್ತು ಇತರ ಧರ್ಮಶಾಸ್ತ್ರಕಾರರು ಹೇಳುವಂತಹ ಮಾತು ಏನಂದರೆ, ಅರ್ಥ ಅಂದರೆ ಬರೀ ಹಣ ಮಾತ್ರ ಅಲ್ಲ, ಸಂಪತ್ತು ಅಥವಾ ಚಟುವಟಿಕೆಗಳು, ಆಲ್ ಎಕನಾಮಿಕ್ ಪ್ರಾಸೆಸಸ್ ಆ್ಯಂಡ್ ಹ್ಯೂಮನ್ ಡಿಸೈರ್ಸ್, ನಾಟ್ ಮಿಯರ್ ಕಾಮ ಅವರ ಲೈಂಗಿಕ ಕಾಮ ಮಾತ್ರ, ಎಲ್ಲ ರೀತಿಯ ಹ್ಯೂಮನ್ ಡಿಸೈರ್ಸ್, ಆಲ್ ದೀಸ್ ಥಿಂಗ್ಸ್ ಶುಡ್ ಬಿ ಸಬಾರ್ಡಿನೇಟೆಡ್ ಟು ಧರ್ಮ. ಧರ್ಮ ಇಸ್ ಎ ಸೆಟ್ ಆಫ್ ಗುಡ್ ಐಡಿಯಲ್ಸ್. ಅಂದರೆ ಒಂದು ವೆಲ್ಫೇರ್ ಸ್ಟೇಟ್ ಆಗಬೇಕು, ಅಥವಾ ಒಂದು ಒಳ್ಳೆ ಸಮಾಜ ನಿರ್ಮಾಣ ಆಗಬೇಕು, ಅಥವಾ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಪರಿಪೂರ್ಣತೆಯನ್ನು ಕಾಪಾಡಿಕೊಳ್ಬೇಕು ಅಥವಾ ಸಾಧಿಸಬೇಕು ಅನ್ನುವಂತಹ ಒಂದು ವಿಚಾರದಲ್ಲಿ ಅವನು ಕೆಲಸ ಮಾಡ್ತಾ ಹೋಗುವಾಗ ಅಲ್ಲಿ ಎಕನಾಮಿಕ್ ಪ್ರಾಸೆಸಸ್ ಮತ್ತು ಹ್ಯೂಮನ್ ಡಿಸೈರ್ಸ್ ಎರಡರನ್ನು ಕೂಡ ಧರ್ಮದ ಚೌಕಟ್ಟಿನಲ್ಲಿ ದುಡಿಸುವಂತಹ ಒಂದು ಅಗತ್ಯ ಇದೆ. ಈ ವಿಚಾರದಲ್ಲಿ ಬೆಳೆಸುವಂತಹ ನಮ್ಮ ರಾಷ್ಟ್ರೀಯ ಪರಂಪರೆ ಬಹಳ ಅಗಾಧವಾದಂತಹ ಸಾಹಿತ್ಯವನ್ನು ಕೊಟ್ಟಿದೆ. ಅದರಲ್ಲಿ ಅರ್ಥಶಾಸ್ತ್ರ ಅನ್ನುವಂಥದ್ದು ಬಹಳ ಮುಖ್ಯ.
ಇವತ್ತು ಶ್ರೀಮಾನ್ ಕೆ.ಎನ್. ಗೋವಿಂದಾಚಾರ್ಯರವರು ನ್ಯಾಷನಲಿಸಮ್ ಆ್ಯಂಡ್ ಇಂಡಿಯನ್ ಎಕಾನಮಿ ಕುರಿತಾಗಿ ಮಾತಾಡಲಿಕ್ಕಿದ್ದಾರೆ. ನಾನು ಇಷ್ಟೊತ್ತು ವೆಯ್ಟ್ ಮಾಡ್ತೇನೆ. ನಾನು ಸಂಘಟಕರಿಗೆ ಹೇಳಿದೆ, ನಾನು ಬರೀ 1 ಗಂಟೆ ಮಾತ್ರ ಇರ್ತೇನೆ, ಬೇಗ ಬರೋದು ಮುಗಿಸಿ ಅಂತೇಳಿ. ಅದಕ್ಕೆ ಇದರಲ್ಲಿ ಆಮಂತ್ರಣ ಪತ್ರಿಕೆಯಲ್ಲಿ ನನ್ನ ಹೆಸರನ್ನು ಫಸ್ಟಿಗೆ ಹಾಕಿ ಇನಾಗ್ರೇಷನ್ ಆಫ್ ಸೆಮಿನಾರ್ ಅಂತ ಹೇಳಿ ನಾನು ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ. ಅರೆ, ಗೋವಿಂದಾಚಾರ್ಯರ ಮಾತನ್ನು ಕೇಳದೆ ಹೋಗ್ಲಿಕ್ಕಿಲ್ಲ. ಯಾಕಂದರೆ ಅವರು ಥಿಂಕ್ ಟ್ಯಾಂಕ್ ಆಫ್ ಇಂಡಿಯಾ ಆಗಿದ್ದಂಥವರು ಮತ್ತು ರಾಷ್ಟ್ರೀಯ ಅರ್ಥ ನೀತಿಯ ಕುರಿತಾಗಿ ಯಾವ ಒಂದು ಧೋರಣೆ, ಸಮರ್ಪಕವಾದಂತಹ ಧೋರಣೆ ಅನ್ನೋರ ಕುರಿತಾಗಿ ಬಹಳ ಅಪ್ರೋಪ್ರಿಯೇಟ್ ಆದಂತಹ ಒಂದು ವಿಚಾರವನ್ನು ಹೊಂದಿದಂಥವರು. ಅವರ ಮಾತನ್ನು ನಾವು ಮಿಸ್ ಮಾಡಲಿಕ್ಕಿಲ್ಲ. ಹಾಗೆಯೇ ಅರಳುಮಲ್ಲಿಗೆ ಪಾರ್ಥಸಾರಥಿಯವರು ಅವರ ದಾಸರ ಪದಗಳ ಕುರಿತಾಗಿ ಮಾಡಿದಂಥ ಸಂಶೋಧನೆ ಮತ್ತು ಗ್ರಂಥಗಳು ಮತ್ತು ಸಂಪಾದಿತ ಕೃತಿ ಇವುಗಳನ್ನೆಲ್ಲ ನೋಡಿದರೆ ನಾವು ಅವರಿಗೆ ಬಹಳ ದೊಡ್ಡ ನಮಸ್ಕಾರವನ್ನು ಹೇಳಬೇಕು. ಯಾಕಂದರೆ ಹರಿದಾಸ ಸಾಹಿತ್ಯವನ್ನು ಪ್ರಚಾರ ಮಾಡಿದಂತಹ ಬಹಳ ದೊಡ್ಡ ವ್ಯಕ್ತಿಗಳು. ಇವರೆಲ್ಲರೂ ಕೂಡ ಏನು ಹೇಳ್ತಾ ಇದ್ದಾರೆ ಅಥವಾ ಸಾಧಿಸ್ತಾ ಇದ್ದಾರೆ ತಮ್ಮ ಮಾತುಗಳಲ್ಲಿ ಅಥವಾ ಕೃತಿಗಳಲ್ಲಿ ಅಂತ ಹೇಳಿದರೆ, ರಾಷ್ಟ್ರೀಯತೆ ಅಂದರೆ ರಾಷ್ಟ್ರದ ಅಸ್ಮಿತೆ, ದಿ ಇಮೇಜ್ ಆಫ್ ದಿ ನೇಷನ್ ಆರ್ ದಿ ವೆರಿ ಐಡೆಂಟಿಟಿ ಆಫ್ ದಿ ನೇಷನ್. ಐಡೆಂಟಿಟಿ ಆಫ್ ದಿ ನೇಷನ್ ಅನ್ನುವಾಗ ಅದರಲ್ಲಿ ಎಲ್ಲ ರೀತಿಯ ವೈವಿಧ್ಯತೆ ಬರ್ತದೆ. ಭಾಷಾ ವೈವಿಧ್ಯತೆ, ಧಾರ್ಮಿಕ ವೈವಿಧ್ಯತೆ, ಅಥವಾ ಎಥ್ನಿಕ್ ಡೈವರ್ಸಿಟಿ, ಅಥವಾ ರೀಜನಲ್ ಡೈವರ್ಸಿಟಿ, ಅಥವಾ ಡೈವರ್ಸಿಟಿ ಇನ್ ಮ್ಯಾಟರ್ಸ್ ಆಫ್ ಡ್ರೆಸ್ ಆ್ಯಂಡ್ ಸೋ ಮೆನಿ ಅದರ್ ಥಿಂಗ್ಸ್. ಈ ಎಲ್ಲ ವೈವಿಧ್ಯತೆಯನ್ನು ಮೀರಿ ಬೆಳೆಯುವಂತಹ ಒಂದು ಐಕ್ಯತೆ, ಆ ಐಕ್ಯತೆಯ ಪರಿಕಲ್ಪನೆಯನ್ನು ಇವರು ಮಾಡಿಕೊಳ್ಳಿಕ್ಕಿದ್ದಾರೆ. ರಾಷ್ಟ್ರೀಯತೆಯನ್ನು ನಾವು ಪರಿಕಲ್ಪನೆ ಮಾಡುವಾಗ ನಾವು ಈ ಎಲ್ಲ ವಿಚಾರವನ್ನು ನಾವು ತಿಳ್ಕೊಳ್ಬೇಕು. ಇವತ್ತಿನ ಸಬ್ಜೆಕ್ಟ್ ಇದೆಯಲ್ಲ, ಭಕ್ತಿ, ಯೋಗ ಮತ್ತು ರಾಷ್ಟ್ರೀಯತೆ ಅನ್ನುವಂತಹ ಒಂದು ಟಾಪಿಕ್, ಇದು ಬಹಳ ಸೂಕ್ತವಾದಂತಹ ಟಾಪಿಕ್. ಮತ್ತು ಇದು ಎಲ್ಲರ ಮಧ್ಯದಲ್ಲಿ ಒಂದು ದೊಡ್ಡ ರಿಲೇಷನ್ ಇದೆ. ಯಾಕಂದರೆ ಭಕ್ತಿಯ ಮೂಲಕ ಮತ್ತು ಯೋಗದ ಮೂಲಕ ರಾಷ್ಟ್ರೀಯತೆಯನ್ನು ನಾವು ಹೇಗೆ ಪರಿಕಲ್ಪಿಸಬೇಕು ಮತ್ತು ಅದನ್ನು ಸಾಧಿಸುವಂಥ ಒಂದು ದೊಡ್ಡ ಕೆಲಸವನ್ನು ಮಾಡಬೇಕು ಅನ್ನೋದರ ಕುರಿತು ನಾವು ಆಲೋಚನೆ ಮಾಡಬೇಕು. ಯಾಕಂದರೆ ಅನ್ಲೈಕ್ ದಿ ವೆಸ್ಟರ್ನ್ ನೋಷನ್ ಆಫ್ ನಾಲೆಜ್, ನಾಲೆಜ್ ಇಸ್ ಜಸ್ಟ್ ಫಾರ್ ದಿ ಸೇಕ್ ಆಫ್ ನಾಲೆಜ್. ಹಿಯರ್ ಇನ್ ಇಂಡಿಯಾ, ನಾಲೆಜ್ ಈಸ್ ಫಾರ್ ದಿ ಸೇಕ್ ಆಫ್ ಲೈಫ್, ಫಾರ್ ವೆಲ್ಫೇರ್, ಫಾರ್ ಜಸ್ಟಿಸ್, ಆ್ಯಂಡ್ ನಾಲೆಜ್ ಇಸ್ ಫಾರ್ ದಿ ವೆಲ್ಬೀಯಿಂಗ್ ಆಫ್ ಆಲ್. ಈ ದೃಷ್ಟಿಯಿಂದ ಇದಕ್ಕೆ ಪರ್ಪಸಿವ್ ಕ್ಯಾರೆಕ್ಟರ್ ಆಫ್ ನಾಲೆಜನ್ನು ಕನ್ಸೆಪ್ಚುಲೈಸ್ ಮಾಡಿಕೊಂಡು ನಾವು ಆಲೋಚನೆ ಮಾಡಿದರೆ, ಇಲ್ಲಿ ಭಕ್ತಿ ಮತ್ತು ಯೋಗ ಅನ್ನುವಂಥದ್ದು ರಾಷ್ಟ್ರೀಯತೆಯ ಒಂದು ಅವಿಭಾಜ್ಯ ಅಂಗ. ರಾಷ್ಟ್ರೀಯತೆಯ ಎಲ್ಲ ಮೌಲ್ಯಗಳನ್ನು ಎತ್ತಿಡುವಂತಹ ಒಂದು ದೊಡ್ಡ ಜವಾಬ್ದಾರಿ, ಮೂಲಭೂತ ಕರ್ತವ್ಯ ಎಲ್ರಿಗೂ ಕೂಡ ಇದೆ. ಮೂಲಭೂತ ಕರ್ತವ್ಯದ ಹಲವಾರು ಕನ್ಸೆಪ್ಟ್ಸ್ಗಳಲ್ಲಿ ಈ ಕನ್ಸೆಪ್ಟ್ ಕೂಡ ಬರ್ತದೆ. ನ್ಯಾಷನಲ್ ಐಡಿಯಲ್ಸ್ ಅವರ್ ಯೂನಿಟಿ ಆಫ್ ದಿ ನೇಷನ್, ಅವರ್ ಆಪೋಸಿಟ್ ಕಲ್ಚರ್ ಇದೆಲ್ಲ ಬರ್ತದೆ. ಇದರ ಕುರಿತಾಗಿ ನಾವು ಪರಿಕಲ್ಪನೆಯನ್ನು ಮಾಡಬೇಕಾದ್ದು, ಆಲೋಚನೆ ಮಾಡಬೇಕಾದ್ದು, ಚಿಂತನವನ್ನು ಮಾಡಿ ನಂತರ ಆ ಕುರಿತು ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಯಾವ ಸ್ಟೆಪ್ಸನ್ನು ತಗೊಳ್ಬೇಕು ಅನ್ನುವಂಥ ವಿಚಾರವನ್ನು ನಾವು ಮಾಡಬೇಕಾದಂಥ ಅಗತ್ಯ. ಅಲ್ಲಿ ಪ್ರಾಚೀನ ಮಾನ್ಯುಮೆಂಟ್ಸ್, ಏನ್ಷಂಟ್ ಮಾನ್ಯುಮೆಂಟ್ಸ್, ಏನ್ಷಂಟ್ ಆರ್ಕಿಯಾಲಜಿ, ಏನ್ಷಂಟ್ ಲಿಟ್ರೇಚರ್ ಇದನ್ನೆಲ್ಲ ಓದ್ಕೊಂಡು ಅಥವಾ ನೋಡಿಕೊಂಡು ನಾವು ನಮ್ಮ ರಾಷ್ಟ್ರದ ಕುರಿತಾಗಿ ಒಂದು ದೊಡ್ಡ ಪರಿಕಲ್ಪನೆಯನ್ನು ಮಾಡಿಕೊಳ್ಬೇಕಾದಂಥ ಅಗತ್ಯ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ವಿಚಾರವನ್ನು ಮಂಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಸಂಘಟಕರಿಗೆ ಮತ್ತೊಮ್ಮೆ ಪ್ರಣಾಮವನ್ನು ಹೇಳ್ತಾ ನಾನು ವಿರಮಿಸ್ತೇನೆ. ನಮಸ್ಕಾರ. ಈಗ ಇಂದಿನ ಕಾರ್ಯಕ್ರಮದ ಮುಖ್ಯ ಘಟ್ಟ,
ಇಂದಿನ ಅತಿಥಿಗಳು ಮತ್ತು ಸ್ಪೀಕರ್ ಆದಂಥ ಶ್ರೀ ಎನ್ ಗೋವಿಂದಾಚಾರ್, ನ್ಯಾಷನಲ್ ಥಿಂಕರ್ ಆ್ಯಂಡ್ ಪ್ಯಾಟ್ರನ್ BVS ನ್ಯೂ ಡೆಲ್ಲಿ, ಇವರ ಕಿರುಪರಿಚಯವನ್ನು ಮಾಡ್ತಾ ಇದ್ದಾರೆ ಡಾಕ್ಟರ್ ವಾಸುದೇವ್ ಅಗ್ನಿಹೋತ್ರಿ ಅವರು. ಶ್ರೀ KN ಗೋವಿಂದಾಚಾರ್ಯ 76 ವರ್ಷಗಳ ಕೆಳಗೆ ತಿರುಪತಿಯಲ್ಲಿ ಹುಟ್ಟಿ ತಮ್ಮ ಎಲ್ಲ ಶಿಕ್ಷಣವನ್ನು ವಿಶೇಷತಃ MSc ಮ್ಯಾಥಮೆಟಿಕ್ಸ್ ವಿತ್ ಗೋಲ್ಡ್ ಮೆಡಲ್ ಫ್ರಮ್ ಬೆನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ MSc ಗೋಲ್ಡ್ ಮೆಡಲ್ ಮುಗಿದ ಮೇಲೆ ಆ ಕಾಲಕ್ಕೆ ಅಮೆರಿಕ, ಇಂಗ್ಲೆಂಡ್ ಎಲ್ಲ ದೇಶಕ್ಕೆ ಕರೆ ಬಂದಾಗಲೂ ಕೂಡ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಕ್ಷಕನಾಗಿರ್ತೀನಿ ಅಂತ ಹೇಳಿದ್ರು. ಅವ್ರು ಹೋಗಿದ್ದು ಅಮೆರಿಕ, ಇಂಗ್ಲೆಂಡ್ಗೆ. ಅವಾಗ ಅವ್ರು ಯೋಚನೆ ಮಾಡಲಿಕ್ಕೆ RSS ಏನು ಅಂತ, ಯಾಕೆ ಬರಲಾಗಿದೆ ಅಂತ. ಅದಾದಮೇಲೆ 30 ವರ್ಷಗಳ ಕಾಲ ಪ್ರಚಾರಕರಾಗಿ ಬೇರೆ ಬೇರೆ ಸ್ಥಳಗಳ ಕೆಲಸ ಮಾಡಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ಇಡೀ ರಾಷ್ಟ್ರದ ಸಂಚಾಲಕರಾಗಿ ಆ ಕಾಲದ ಭಾರತೀಯ ಜನತಾ ಪಕ್ಷ ಮತ್ತು ಆಗಿನ ಜನಸಂಘ ಎಲ್ಲವನ್ನು ಒಳಗೊಂಡಂಥ ಸುಮಾರು 15 ವರ್ಷಗಳ ಕಾಲದ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದರು. 2000ರಲ್ಲಿ 2 ವರ್ಷ ಓದಲೇಬೇಕು ಈ ದೇಶಕ್ಕಾಗಿ ಅಂತ ಎಲ್ಲವನ್ನು ನಿಲ್ಲಿಸಿ ಸ್ವಯಂ ಅಧ್ಯಯನಕ್ಕಾಗಿಯೇ ಪರ್ಮಿಷನ್ ತಂದು ಹೋದರು. 2 ವರ್ಷ ಏನು ಓದಿದ್ರು ಅಂದರೆ ಈ ದೇಶ ಏನು, ಯಾಕೆ ಹಿಂಗೆ ಆಗ್ತಾ ಇದೆ, ಯಾರು ಕೂಡ ಊಹಿಸಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಈ ದೇಶದ ಜ್ಞಾನವನ್ನು ತಗೊಂಡು ಬಂದರು. ಬಂದ ಮೇಲೆ ಆ 2 ವರ್ಷಗಳಿಂದ ಮುಂದಿನ ದಿನಗಳಲ್ಲಿ ಅದನ್ನು ಚಲಾವಣೆಯಲ್ಲಿ ತರಬೇಕಾಗಿದ್ರೆ ಮೊಟ್ಟ ಮೊದಲು ಚಲಾವಣೆಯಲ್ಲಿ ತಂದಿದ್ದು ಸೇಡಂಗೆ. ಅವ್ರನ್ನ ಮೊಟ್ಟ ಮೊದಲು ಕಂಡು ಅದನ್ನೆಲ್ಲವನ್ನ ಜ್ಞಾನವನ್ನು ಲಿಪಿ ರೂಪದಲ್ಲಿ ಇಳಿಸಿದವನು ನಾನು ಕನ್ನಡದಲ್ಲಿ. ಈ ಪರಿಚಯದ ಬಗ್ಗೆ ಭಾಳ ಹೇಳ್ಬೇಕಾದ್ರೆ 2 ಘಟನೆಗಳು ಹೇಳಿ ಮುಗಿಸಿ. ಎಷ್ಟು ಸಿಂಪಲ್ ನಮ್ಗೆ ಹೇಳಿದ್ರೆ ಶರ್ಮಾ ಸರ್ ಮತ್ತು ಪಾಲ್ ಸರ್ 2 ಘಟನೆ. ಇವತ್ತು ಭಾರತವಾಗಿ ಉಳಿದಿರೋದು ಇವರಿಂದನೇ, ಇಲ್ಲದ ಇಟಲಿ ಆಗ್ತಿತ್ತು ಅವತ್ತೇ. ಎರಡನೇದು, ಒಂದು ದಿನ 1 ವರ್ಷದ ಕೆಳಗೆ ಅವ್ರದ್ದು 75ನೇ ಹುಟ್ಟುಹಬ್ಬ ಮಾಡ್ತಾರೆ ಡೆಲ್ಲಿನಲ್ಲಿ. ನಾನು ಹೋಗಿದ್ದೆ, ಗೌರಿಗರು ಬಂದಿದ್ದರು, ಭಾಳ ಜನ ಹೋಗಿದ್ವಿ. ಒಬ್ಬ ವ್ಯಕ್ತಿ ಒಂದು ರಿಟೈರ್ಡ್ ಕಾಲೇಜಿನ ಪ್ರಿನ್ಸಿಪಾಲ್ ಬಂದರು. ಇಲ್ಲಿ ಪರಿಚಯ ಮಾಡಲಿಕ್ಕೆ ನಾವು ಏನು ಮಾಡ್ಕೊಂಡು ಅಂದ್ಕೊಂಡಿದ್ದೇವೆ. ಅವರು ಇವರ ಒಂದು 15 ದಿವಸ ಅಪಾಯಿಂಟ್ಮೆಂಟ್ ತೊಗೊಂಡು 10 ನಿಮಿಷ ಭೇಟಿಯಾಗಲಿಕ್ಕೆ ಹೋಗಿದ್ರು ಡೆಲ್ಲಿಗೆ. ಅವರು ಪರ್ಮಿಷನ್ ಕೊಟ್ಟರು. ಆತ ಮಾತಾಡ್ತಾ ಪೂರ್ವ ದಿಢೀರ್ನ ಒಬ್ಬ ಹುಡುಗ ಬಂದಂತ, ಒಂದು 28-35 ವರ್ಷ 35 ಇಯರ್ಸ್ ಹುಡುಗ. ನನಗೆ ಅರ್ಜೆಂಟಾಗಿ ಮಾತಾಡಬೇಕು ಅವರಿಗೆ, ಬಿಡ್ರಿ ಅಂತ. ಇಲ್ಲ ಸ್ವಲ್ಪ ತಡೀರಿ, ಇಲ್ಲ ನಾನು ಆಗಲೇಬೇಕು. ಇವ್ರು ಹೇಳಿದ್ರಂತ, ಹಾಂ ಕರೀದ್ರನ್ನು. ಬಂದ. ಅವರು ಪ್ರಿನ್ಸಿಪಾಲ್ ಕೂತಿರ್ಲಿಕ್ಕೇನೆ ಬಂದು ಕೂಡಲೇ ಬಾಪ ಚಾ ಕುಡಿ, ಒಂದು 15 ನಿಮಿಷ ಇವ್ರಿಗೆ ಮಾತಾಡಿ ಕಳಿಸ್ತೀನಿ, ನೀ ಬಾ ಅಂದ್ರಂತ. ಆಯ್ತು ಅದನ್ನು ಆತ ಹೋದ್ಮೇಲೆ 15 ನಿಮಿಷಕ್ಕೆ ಬಂದ. ಹುಡುಗ ಬಂದ, ಮಾತಾಡಿದ್ಮೇಲೆ ವಾಪಸ್ ಹೋದ. ಅವ್ರು ಹೇಳಿದ ಪ್ರಿನ್ಸಿಪಾಲ್ ಹೇಳಿದ್ರು ಈ ಸಭೆಯಲ್ಲಿ ಒಂದು 3 ತಿಂಗಳ ನಂತರ ಗುಜರಾತಿನ ಗುಜರಾತ್ ಮುಖ್ಯಮಂತ್ರಿ ನಾಮಕರಣ ತೊಗೊಂಡು ಯಾರಪ್ಪ ಅವರೇ ನರೇಂದ್ರ ಮೋದಿ. ಇಂತಿಂತಹ ದೇಶದ ಅತ್ಯಂತ ಟರ್ನಿಂಗ್ ಪಾಯಿಂಟ್ಸ್ನಲ್ಲಿ ಗೈಡ್ ಮಾಡ್ತಾವೆ. ಯು ಹ್ಯಾವ್ ಕೆಪ್ಟ್ ಇಂಡಿಯಾ ಆ್ಯಸ್ ಇಂಡಿಯಾ. ಎಕನಾಮಿಕ್ಸು, ಪೊಲಿಟಿಕ್ಸು, ಎಕನಾಮಿಕ್ಸ್ ಆಫ್ ಪಾಲಿಟಿಕ್ಸ್ ಇವೆಲ್ಲ ವಿಚಾರಗಳನ್ನು ಬಹಳ ಎಳೆಯಾಗಿ ತಿಳಿದಿದ್ದಾರೆ. ಅವೆಲ್ಲ ಅವರ ಸುಮಾರು 1,000 ಪುಟದ ಚರಿತ್ರೆಯನ್ನು, ಕೃತಿಗಳನ್ನು ಇವತ್ತು ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ ನೀವು ಭಾಗ್ಯಶಃ ಅದನ್ನು ಸಂಪೂರ್ಣ ಧರೆಗಿಳಿಸಿದವರು ಧವಳಿಗೆಯವರು, ಕೃತಿಗಿಳಿಸಿದವರು ನಾನು. ಅವೆಲ್ಲ ಪುಸ್ತಕ ಮಾರಾಟಕ್ಕಿವೆ, ದಯವಿಟ್ಟು ತಗೋಬೇಕು. ಅವ್ರನ್ನ ನೋಡಿದ್ರೆ ದೇಶ ನೋಡಿದಂಗೆ. ಇವತ್ತಿನ ನಮ್ಮ ವಿವೇಕಾನಂದ ಅವರ ಹೆಸರು. ಫೇಮಸ್ ಫಾರ್ ಸಿಂಪ್ಲಿಸಿಟಿ, ಕ್ರಿಯೇಟಿವಿಟಿ, ಆನೆಸ್ಟಿ. ಜೊತೆಗೆ ಏನಪ್ಪ ಅಂದರೆ ಒಂದು ಇಂಥ ಸ್ಲೋಗನ್ ಕೊಟ್ಟರಲ್ಲ, ಆ ಸ್ಲೋಗನ್ ಇವತ್ತು ರಿಯಾಲಿಟಿ ಆಗ್ಯಾವ. ಜಲ್, ಜಂಗಲ್, ಜಾನ್ವರ್, ಜಮೀನ್, ಜುಬಾನ್ ಕಿ ಸುರಕ್ಷಾ ಹಿ ದೇಶ ಕಿ ಸುರಕ್ಷಾ. ನೀವು ಯಾವ ಥರದೇ ವಿಚಾರ ಮಾಡ್ಕೊಂಡು ಬಂದ್ರಿ, ಯು ಕಮ್ ಟು ದ ರಿಯಾಲಿಟಿ. ಭಾರತ ದೃಷ್ಟಿಯಿಂದಲೇ ನೋಡ್ರಿ ನೀವು. ಯಾವುದೋ ದೇಶ ತೊಗೊಂಡು ನಮ್ಮ GDP ಹಿಂದಿರ್ತಾನೆ. GDP ಹುಟ್ಟಿದ್ರೆ 1946ನಲ್ಲಿ. ನಮ್ಮ ದೇಶಕ್ಕೆ 10,000 ವರ್ಷ ಇತಿಹಾಸ ಅದ. ಯಾವುದೋ GDP ಎದಕ್ಕೂ ನೋಡ್ಲಿಕ್ಕೆ ಹೋಗಬೇಡಿ. ಸಬ್ಕೋ ಭೋಜನ್, ಸಬ್ಕೋ ಕಾಮ್. ಭಕ್ತಿ ಒಂದು ವಿಶೇಷವಾಗಿ ಹೋಳಿಗೆಯವರಿಗೆ ಏನು ಕೃತಜ್ಞತೆ ಇರ್ತದೆ. 2 ವರ್ಷ ಯೋಚನೆ ಮಾಡ್ತಿದ್ದೆ ನಾವು. ಭಾರತ ವಿಕಾಸ ಸಂಘದಲ್ಲಿ 3 ಆಯಾಮಗಳಿತ್ತು: ಸೃಜನಾತ್ಮಕ, ಆಂದೋಲನಾತ್ಮಕ, ರಚನಾತ್ಮಕ. ಹೋಳಿಗೆಯವರಿಗೆ ಸುಮಾರು 2 ವರ್ಷದಿಂದ ಬೆನ್ನತ್ತಿ
ಪಾರ್ಸರ್ತರ ಮುಖಾಂತರ ಕನೆಕ್ಟ್ ಮಾಡಿ ಇವತ್ತು ಭಕ್ತಿ ಸಂಗಮ ಉದ್ಘಾಟನೆ ಮಾಡಿ ಪರ್ಮಿಷನ್ ಕೊಟ್ಟರು, ಜೊತೆ ಇದ್ದಾರೆ. ಧನ್ಯವಾದಗಳು ಸರ್. ಪ್ಲೀಸ್ ಕಮ್ ಆ್ಯಂಡ್ ಸ್ಪೀಕ್ ಇನ್ ಹಿಂದಿ ಆಲ್ಸೋ ಆರ್ ಇಂಗ್ಲಿಷ್ ವೇರ್ ಎವರ್ ನೆಸೆಸರಿ. वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। आज के इस विशेष आयोजन में मंच पर शोभायमान सभी स्वनाम धन्य संत वृंद और विद्वजन, यहाँ समुपस्थित सभी विशिष्ट महानुभाव, मातृशक्ति और साथियों,